ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಕೇಳ ಬನ್ನಿ ಸಂದೇಶ ಕೇಳ ಬನ್ನಿ ಸಂದೇಶ ಶರಣರ ವಚನಾಮೃತ ಸಂದೇಶ ಶರಣರ ವಚನಾಮೃತ ಸಂದೇಶ ಕಾಯಕ ಜೀವಿಗಳ ಸಂದೇಶ ಕಲ್ಯಾಣದ ಕರುಣಿ ಬಸವನ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಕೇಳ ಬನ್ನಿ ಸಂದೇಶ ಕೇಳ ಬನ್ನಿ ಸಂದೇಶ ಶರಣರ ವಚನಾಮೃತ ಸಂದೇಶ ಶರಣರ ವಚನಾಮೃತ ಸಂದೇಶ ಕಾಯಕ ಜೀವಿಗಳ ಸಂದೇಶ ಕಲ್ಯಾಣದ ಕರುಣಿ ಬಸವನ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಕೇಳ ಬನ್ನಿ ಸಂದೇಶ ಕೇಳ ಬನ್ನಿ ಸಂದೇಶ ಶರಣರ ವಚನಾಮೃತ ಸಂದೇಶ ಶರಣರ ವಚನಾಮೃತ ಸಂದೇಶ ಕಾಯಕ ಜೀವಿಗಳ ಸಂದೇಶ ಕಲ್ಯಾಣದ ಕರುಣಿ ಬಸವನ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಕೇಳ ಬನ್ನಿ ಸಂದೇಶ ಕೇಳ ಬನ್ನಿ ಸಂದೇಶ ಶರಣರ ವಚನಾಮೃತ ಸಂದೇಶ ಶರಣರ ವಚನಾಮೃತ ಸಂದೇಶ ಕಾಯಕ ಜೀವಿಗಳ ಸಂದೇಶ ಕಲ್ಯಾಣದ
ಕರುಣಿ ಬಸವನ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಕೇಳ ಬನ್ನಿ ಸಂದೇಶ ಕೇಳ ಬನ್ನಿ ಸಂದೇಶ ಶರಣರ ವಚನಾಮೃತ ಸಂದೇಶ ಶರಣರ ವಚನಾಮೃತ ಸಂದೇಶ ಕಾಯಕ ಜೀವಿಗಳ ಸಂದೇಶ ಕಲ್ಯಾಣದ ಕರುಣಿ ಬಸವನ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಕೇಳ ಬನ್ನಿ ಸಂದೇಶ ಕೇಳ ಬನ್ನಿ ಸಂದೇಶ ಶರಣರ ವಚನಾಮೃತ ಸಂದೇಶ ಶರಣರ ವಚನಾಮೃತ ಸಂದೇಶ ಕಾಯಕ ಜೀವಿಗಳ ಸಂದೇಶ ಕಲ್ಯಾಣದ ಕರುಣಿ ಬಸವನ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಕೇಳ ಬನ್ನಿ ಸಂದೇಶ ಕೇಳ ಬನ್ನಿ ಸಂದೇಶ ಶರಣರ ವಚನಾಮೃತ ಸಂದೇಶ ಶರಣರ ವಚನಾಮೃತ ಸಂದೇಶ ಕಾಯಕ ಜೀವಿಗಳ ಸಂದೇಶ ಕಲ್ಯಾಣದ ಕರುಣಿ ಬಸವನ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ
ಸಂದೇಶ ಕೇಳ ಬನ್ನಿ ಸಂದೇಶ ಶರಣರ ವಚನಾಮೃತ ಸಂದೇಶ ಶರಣರ ವಚನಾಮೃತ ಸಂದೇಶ ಕಾಯಕ ಜೀವಿಗಳ ಸಂದೇಶ ಕಲ್ಯಾಣದ ಕರುಣಿ ಬಸವನ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಕೇಳ ಬನ್ನಿ ಸಂದೇಶ ಕೇಳ ಬನ್ನಿ ಸಂದೇಶ ಶರಣರ ವಚನಾಮೃತ ಸಂದೇಶ ಶರಣರ ವಚನಾಮೃತ ಸಂದೇಶ ಕಾಯಕ ಜೀವಿಗಳ ಸಂದೇಶ ಕಲ್ಯಾಣದ ಕರುಣಿ ಬಸವನ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಕೇಳ ಬನ್ನಿ ಸಂದೇಶ ಕೇಳ ಬನ್ನಿ ಸಂದೇಶ ಶರಣರ ವಚನಾಮೃತ ಸಂದೇಶ ಶರಣರ ವಚನಾಮೃತ ಸಂದೇಶ ಕಾಯಕ ಜೀವಿಗಳ ಸಂದೇಶ ಕಲ್ಯಾಣದ ಕರುಣಿ ಬಸವನ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಕೇಳ ಬನ್ನಿ ಸಂದೇಶ ಕೇಳ ಬನ್ನಿ ಸಂದೇಶ ಶರಣರ ವಚನಾಮೃತ ಸಂದೇಶ ಶರಣರ ವಚನಾಮೃತ ಸಂದೇಶ ಕಾಯಕ ಜೀವಿಗಳ ಸಂದೇಶ ಕಲ್ಯಾಣದ ಕರುಣಿ ಬಸವನ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ
ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಕೇಳ ಬನ್ನಿ ಸಂದೇಶ ಕೇಳ ಬನ್ನಿ ಸಂದೇಶ ಶರಣರ ವಚನಾಮೃತ ಸಂದೇಶ ಶರಣರ ವಚನಾಮೃತ ಸಂದೇಶ ಕಾಯಕ ಜೀವಿಗಳ ಸಂದೇಶ ಕಲ್ಯಾಣದ ಕರುಣಿ ಬಸವನ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಕೇಳ ಬನ್ನಿ ಸಂದೇಶ ಕೇಳ ಬನ್ನಿ ಸಂದೇಶ ಶರಣರ ವಚನಾಮೃತ ಸಂದೇಶ ಶರಣರ ವಚನಾಮೃತ ಸಂದೇಶ ಕಾಯಕ ಜೀವಿಗಳ ಸಂದೇಶ ಕಲ್ಯಾಣದ ಕರುಣಿ ಬಸವನ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಕೇಳ ಬನ್ನಿ ಸಂದೇಶ ಕೇಳ ಬನ್ನಿ ಸಂದೇಶ ಶರಣರ ವಚನಾಮೃತ ಸಂದೇಶ ಶರಣರ ವಚನಾಮೃತ ಸಂದೇಶ ಕಾಯಕ ಜೀವಿಗಳ ಸಂದೇಶ ಕಲ್ಯಾಣದ ಕರುಣಿ ಬಸವನ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಪುರಾಣವೆಂಬುವುದು ಪುಂಡರ ಗೋಷ್ಠಿ, ತರ್ಕವೆಂಬುದು ತಾದರ ಹೊರಟೆ, ವೇದವೆಂಬುವುದು ಓದಿನ ಮಾತು, ವೇದವೆಂಬುವುದು ಓದಿನ ಮಾತು, ವೇದವೆಂಬುವುದು ಓದಿನ ಮಾತು, ಶಾಸ್ತ್ರವೆಂಬುದು ಸಂತೆಯ ಸುದ್ದಿ, ಶಾಸ್ತ್ರವೆಂಬುದು ಸಂತೆಯ ಸುದ್ದಿ, ವೇದವೆಂಬುವುದು ಓದಿನ ಮಾತು, ಶಾಸ್ತ್ರವೆಂಬುದು ಸಂತೆಯ ಸುದ್ದಿ, ಶಾಸ್ತ್ರವೆಂಬುದು
ಅಪ್ಪನು ನಮ್ಮ ಮದಾರ ಚೆನ್ನಯ್ಯ, ಒಪ್ಪನು ನಮ್ಮ ಡೋಹಾರ ಕಕ್ಕಯ್ಯ. ಅಪ್ಪನು ನಮ್ಮ ಮದಾರ ಚೆನ್ನಯ್ಯ, ಅಪ್ಪನು ನಮ್ಮ ಮದಾರ ಚೆನ್ನಯ್ಯ, ಒಪ್ಪನು ನಮ್ಮ ಡೋಹಾರ ಕಕ್ಕಯ್ಯ, ಒಪ್ಪನು ನಮ್ಮ ಡೋಹಾರ ಕಕ್ಕಯ್ಯ. ಚೆನ್ನಯ್ಯ ಕಕ್ಕಯ್ಯ ಕೂಡಲ ಸಂಗಯ್ಯ, ಚಿಕ್ಕಯ್ಯ ನಮ್ಮಯ್ಯ ಕೂಡಲ ಸಂಗಯ್ಯ. ಚಿಕ್ಕಯ್ಯ ನಿಮ್ಮಯ್ಯ ಕಾಡಯ್ಯ ಬೊಮ್ಮಯ್ಯ, ಚಿಕ್ಕಯ್ಯ ನಿಮ್ಮಯ್ಯ ಕಾಡಯ್ಯ ಬೊಮ್ಮಯ್ಯ. ಅಣ್ಣನು ನಮ್ಮ ಕಿನ್ನರಿ ಬೊಮ್ಮಯ್ಯ, ಅಣ್ಣನು ನಮ್ಮ ಕಿನ್ನರಿ ಬೊಮ್ಮಯ್ಯ. ಚೆನ್ನಯ್ಯ ಕಕ್ಕಯ್ಯ ಕೂಡಲ ಸಂಗಯ್ಯ, ಚಿಕ್ಕಯ್ಯ ಬೊಮ್ಮಯ್ಯ ಕೂಡಲ ಸಂಗಯ್ಯ. ಎನ್ನನ್ನೆತ ಕರಿಗಿರಿ ಕೂಡಲ ಸಂಗಯ್ಯ, ಎನ್ನನ್ನೆತ ಕರಿಗಿರಿ ಕೂಡಲ ಸಂಗಯ್ಯ. ಚೆನ್ನಯ್ಯ ಕಕ್ಕಯ್ಯ ಕೂಡಲ ಸಂಗಯ್ಯ, ಚಿಕ್ಕಯ್ಯ ಬೊಮ್ಮಯ್ಯ ಕೂಡಲ ಸಂಗಯ್ಯ. ಅಪ್ಪನು ನಮ್ಮ ಮದಾರ ಚೆನ್ನಯ್ಯ, ಅಪ್ಪನು ನಮ್ಮ ಮದಾರ ಚೆನ್ನಯ್ಯ, ಒಪ್ಪನು ನಮ್ಮ ಡೋಹಾರ ಕಕ್ಕಯ್ಯ, ಒಪ್ಪನು ನಮ್ಮ ಡೋಹಾರ ಕಕ್ಕಯ್ಯ. ಚೆನ್ನಯ್ಯ ಕಕ್ಕಯ್ಯ ಕೂಡಲ ಸಂಗಯ್ಯ, ಚಿಕ್ಕಯ್ಯ ಬೊಮ್ಮಯ್ಯ ಕೂಡಲ ಸಂಗಯ್ಯ. ಚಿಕ್ಕಯ್ಯ ನಿಮ್ಮಯ್ಯ ಕಾಡಯ್ಯ ಬೊಮ್ಮಯ್ಯ, ಚಿಕ್ಕಯ್ಯ ನಿಮ್ಮಯ್ಯ ಕಾಡಯ್ಯ ಬೊಮ್ಮಯ್ಯ. ಅಣ್ಣನು ನಮ್ಮ ಕಿನ್ನರಿ ಬೊಮ್ಮಯ್ಯ, ಅಣ್ಣನು ನಮ್ಮ ಕಿನ್ನರಿ ಬೊಮ್ಮಯ್ಯ. ಚೆನ್ನಯ್ಯ ಕಕ್ಕಯ್ಯ ಕೂಡಲ ಸಂಗಯ್ಯ, ಚಿಕ್ಕಯ್ಯ ಬೊಮ್ಮಯ್ಯ ಕೂಡಲ ಸಂಗಯ್ಯ. ಎನ್ನನ್ನೆತ ಕರಿಗಿರಿ ಕೂಡಲ ಸಂಗಯ್ಯ, ಎನ್ನನ್ನೆತ ಕರಿಗಿರಿ ಕೂಡಲ ಸಂಗಯ್ಯ. ಚೆನ್ನಯ್ಯ ಕಕ್ಕಯ್ಯ ಕೂಡಲ ಸಂಗಯ್ಯ, ಚಿಕ್ಕಯ್ಯ ಬೊಮ್ಮಯ್ಯ ಕೂಡಲ ಸಂಗಯ್ಯ, ಕೂಡಲ ಸಂಗಯ್ಯ, ಕೂಡಲ ಸಂಗಯ್ಯ. ಅಂತರಂಗ ಶುದ್ಧ ಇಲ್ಲದವರ ಸಂಗ, ಸಿಂಗಿಕಾಳ ಕೂಟ ವಿಷವು ಕೂಡಲ ಸಂಗಮ ದೇವ. ಸಾರ ಸಜ್ಜನರ ಸಂಗವ ಮಾಡುವುದು, ಸಾರ ಸಜ್ಜನರ ಸಂಗವ ಮಾಡುವುದು, ದೂರ ದುರ್ಜನರ ಸಂಗ ಬೇಡವಯ್ಯ, ದೂರ ದುರ್ಜನರ ಸಂಗ ಬೇಡವಯ್ಯ. ಸಾರ ಸಜ್ಜನರ ಸಂಗವ ಮಾಡುವುದು, ಸಾರ ಸಜ್ಜನರ ಸಂಗವ ಮಾಡುವುದು.
ಸಜ್ಜನರ ಸಂಗಮ ಮಾಡುವುದು ಸಾರ ಸಜ್ಜನರ ಸಂಗಮ ಮಾಡುವುದು ದೂರ ದುರ್ಜನರ ಸಂಗ ಬೇಡವಯ್ಯ ದೂರ ದುರ್ಜನರ ಸಂಗ ಬೇಡವಯ್ಯ ಸಾರ ಸಜ್ಜನರ ಸಂಗಮ ಮಾಡುವುದು ಸಾರ ಸಜ್ಜನರ ಸಂಗಮ ಮಾಡುವುದು ಸಂಗಮ ಮಾಡುವುದು ಸಂಗಮ ಮಾಡುವುದು ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಸರ್ವ ಶರಣ ಬಂಧುಗಳಿಗೆ ಶರಣು ಶರಣಾರ್ಥಿಗಳು. ಇದುವರೆಗೂ ಸುಶ್ರಾವ್ಯವಾಗಿ ವಚನಗೀತೆಗಳನ್ನು ಹಾಡಿದ ಶಿವಸಂಚಾರದ ಶ್ರೀಮತಿ ಜ್ಯೋತಿ ಹಾಗೂ ಶ್ರೀಮತಿ ದಾಕ್ಷಾಯಿಣಿ ಹಾಗೂ ಎಚ್.ಎಸ್. ನಾಗರಾಜ್ ಹಾಗೂ ತಬಲ ಸಾತಿನಲ್ಲಿ ಶರಣ್ ಇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ನೀನೊಲಿದಡೆ ಕೊರಡು ಕೊನರುವುದಯ್ಯ, ನೀನೊಲಿದಡೆ ಬರಡು ಹಯನವುದಯ್ಯ, ನೀನೊಲಿದಡೆ ವಿಷವೆಲ್ಲ ಅಮೃತಹುದಯ್ಯ, ನೀನೊಲಿದಡೆ ಸಕಲ ಪಡಿ ಪದಾರ್ಥ ಇದಿರಲಿರ್ಪವು ಕೂಡಲ ಸಂಗಮ ದೇವ, ಕೂಡಲ ಸಂಗಮ ದೇವ. ಇದು ಬಸವಣ್ಣನವರ ಒಂದು ವಚನ. ವಚನ ಅಂತ ಹೇಳಿದ್ರೆ ಭಾಷೆ, ಆಣೆ, ಪ್ರಮಾಣ, ಕೊಟ್ಟ ಮಾತು. ಈ ನೆಲೆಯಲ್ಲಿ 12ನೇ ಶತಮಾನದಲ್ಲಿ ಬಸವಾದಿ ಶಿವಶರಣರು ಕನ್ನಡ ಸಾಹಿತ್ಯಕ್ಕೆ ಹೊಸ ಪರಂಪರೆಯೊಂದನ್ನು ಹಾಕಿಕೊಟ್ಟರು. ಅದೇ ವಚನ ಸಾಹಿತ್ಯ. ಅದು ನಡೆನುಡಿ ಸಿದ್ಧಾಂತದ ಸಾಹಿತ್ಯ. ಮಾದಾರ ಚೆನ್ನಯ್ಯನವರು ಹೇಳುವಂತೆ, ನಡೆನುಡಿ ಸಿದ್ಧಾಂತವಾದಲ್ಲಿ ಕುಲ ಹೊಲೆ ಸೂತಕವಿಲ್ಲ. ಹೌದು, ಶರಣರು ನಡೆನುಡಿಗಳಲ್ಲಿ ಒಂದಾಗಿದ್ದರಿಂದ ಅವರಲ್ಲಿ ಜಾತಿ ಸೂತಕ ಇತ್ಯಾದಿಗಳಿಗೆ ಅವಕಾಶವೇ ಇರಲಿಲ್ಲ. ಇಂಥ ಬದಲಾವಣೆಗೆ ಪ್ರೇರಣೆಯನ್ನ ನೀಡಿದವರು 12ನೇ ಶತಮಾನದಲ್ಲಿದ್ದ ಅಣ್ಣ ಬಸವಣ್ಣನವರು. ಅವರು ತಮ್ಮ ಕಲ್ಯಾಣವನ್ನ ಮಾತ್ರ ಬಯಸದೆ ಸಕಲ ಜೀವಾತ್ಮರ ಕಲ್ಯಾಣವನ್ನು ಬಯಸಿದಂಥವರು. ವ್ಯಕ್ತಿಯ ಒಳಗೂ ಕಲ್ಯಾಣ, ಹೊರಗೂ ಕಲ್ಯಾಣವಾಗಬೇಕೆಂದು ಬಯಸಿದಂಥವರು ಅಣ್ಣ ಬಸವಣ್ಣನವರು. ಮತ್ತೆ ಕಲ್ಯಾಣ, ಹೌದು, ಮತ್ತೆ ಕಲ್ಯಾಣ ಎನ್ನುವ ವಿಶಿಷ್ಟವಾದ ವೈಚಾರಿಕ ಆಂದೋಲನವನ್ನು ಪ್ರಾರಂಭಿಸುವ ಮೂಲಕ ಯುವ ಮನಸ್ಸುಗಳಿಗೆ ಶರಣರ ಚಿಂತನೆಗಳನ್ನ ಮುಟ್ಟಿಸುವ ಚಲನಶೀಲವಾದ ಪವಿತ್ರ ಕಾರ್ಯವನ್ನ ಹಮ್ಮಿಕೊಂಡು ಮತ್ತೆ ಕಲ್ಯಾಣ ಅಂತರ್ಜಾಲ ಮಾಲಿಕೆಯ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಆಶೀರ್ವಚನವನ್ನು ನೀಡಲಿರುವ ಪೂಜ್ಯರು ಡಾಕ್ಟರ್ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮೀಜಿಯವರಿಗೆ ಭಕ್ತಿಪೂರ್ವಕವಾದ ಪ್ರಣಾಮಗಳೊಂದಿಗೆ ಸ್ವಾಗತವನ್ನ ಬಯಸುತ್ತೇನೆ. ಇನ್ನು ಮತ್ತೆ ಕಲ್ಯಾಣ ಅಂತರ್ಜಾಲ ಉಪನ್ಯಾಸ ಮಾಲಿಕೆಯ ಇಂದಿನ ಉಪನ್ಯಾಸ ವಿಷಯ ವಚನ ಚಳುವಳಿಯ ಪ್ರಸ್ತುತತೆ ಮತ್ತು ವೈಶಿಷ್ಟ್ಯ. ಈ ವಿಷಯವನ್ನ ಕುರಿತಂತೆ ತಮ್ಮ ಆಲೋಚನೆಗಳನ್ನ ನಮ್ಮೊಡನೆ ಇಂದು ಹಂಚಿಕೊಳ್ಳಲಿರುವವರು ರಾಣೆಬೆನ್ನೂರಿನ ಪದವಿ ಪೂರ್ವ ಕಾಲೇಜಿನ ಪ್ರಾಧ್ಯಾಪಕಿ ಶರಣೆ ಡಾಕ್ಟರ್ ಶೋಭಾ ಸಾಹುಕಾರ್. ಡಾಕ್ಟರ್ ಶೋಭಾ ಸಾಹುಕಾರ್ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸಹ ಪ್ರಾಧ್ಯಾಪಕಿಯಾಗಿ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಶೋಭಾ ಅವರು ವಾಗ್ಮಿಗಳು ಆಗಿರುವಂತೆ ಲೇಖಕರು ಕೂಡ ಹೌದು. ಅವರು ಅನೇಕ ಲೇಖನಗಳನ್ನು ದಿನಪತ್ರಿಕೆಗಳಲ್ಲಿ, ವಾರಪತ್ರಿಕೆಗಳಲ್ಲಿ ಪ್ರಕಟವಾಗಿದೆ. ಉಪನ್ಯಾಸ ನೀಡಲಿರುವ ಡಾಕ್ಟರ್ ಶೋಭಾ ಅವರಿಗೆ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಪ್ರೀತಿಪೂರ್ವಕವಾದ ಸ್ವಾಗತವನ್ನ ಬಯಸುತ್ತೇನೆ. ಇಂದಿನ ಕಾರ್ಯಕ್ರಮದ ದಾಸೋಹಿಗಳು ಆದ ಶಿವಮೊಗ್ಗದ ಅಡಿಕೆ ವ್ಯಾಪಾರಿಗಳು ಆದ ಎಚ್. ಓಂಕಾರಪ್ಪನವರನ್ನ ಗೌರವಾಧಾರಗಳಿಂದ ಸ್ವಾಗತವನ್ನ ಬಯಸುತ್ತೇನೆ. ಈ ಕಾರ್ಯಕ್ರಮದ ವೀಕ್ಷಿಸುತ್ತಿರುವ ಅಸಂಖ್ಯಾತ ಅಂತರ್ಜಾಲ ವೀಕ್ಷಕರಾದ ತಮ್ಮೆಲ್ಲರಿಗೂ ಅತ್ಯಂತ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನ ಬಯಸುತ್ತೇನೆ. ಇನ್ನು ಎಂದಿನಂತೆ ನಮ್ಮೊಂದಿಗೆ ಸಹಕರಿಸುತ್ತಿರುವ ಅಕ್ಷರ ಮಾಧ್ಯಮ, ದೃಶ್ಯ ಮಾಧ್ಯಮ ಮತ್ತು ಸಾಮಾಜಿಕ ಜಾಲತಾಣಗಳ ಸುದ್ದಿ ಮಾಧ್ಯಮದ ಎಲ್ಲ ಸನ್ಮಿತ್ರರಿಗೂ, ತಂತ್ರಜ್ಞರಿಗೂ, ಸಂಘಟಕರಿಗೂ, ದಾಸೋಹಿಗಳಿಗೂ, ಸರ್ವ ಶರಣ ಶರಣೆಯರೆಲ್ಲರಿಗೂ ಪ್ರೀತಿಪೂರ್ವಕವಾದ ಗೌರವಪೂರ್ವಕವಾದ ಸ್ವಾಗತವನ್ನ ಬಯಸುತ್ತೇನೆ.
ಇದೀಗ ನಿಮ್ಮ ಮುಂದೆ ಉಪನ್ಯಾಸ. ವಿಷಯ ವಚನ ಚಳುವಳಿಯ ಪ್ರಸ್ತುತತೆ ಮತ್ತು ವೈಶಿಷ್ಟ್ಯ. ಡಾಕ್ಟರ್ ಶೋಭಾ ಸಾಹುಕಾರ್ ಇವರಿಂದ. ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಎಲ್ಲರಿಗೂ ನಮಸ್ಕಾರ. ಉಪನ್ಯಾಸದ ವಿಷಯ ವಚನ ಚಳವಳಿಯ ಪ್ರಸ್ತುತತೆ ಮತ್ತು ವೈಶಿಷ್ಟ್ಯ. ಕರ್ನಾಟಕದ ಇತಿಹಾಸದಲ್ಲಿ ವಚನ ಚಳವಳಿಯು ಒಂದು ಅಪೂರ್ವವಾದಂತಹ ಘಟನೆ. ಅದೊಂದು ಶ್ರೇಷ್ಠ ಸಮಾಜೋಧಾರ್ಮಿಕ ಚಳವಳಿ. ಮಾನವ ಕುಲದ ಪ್ರತಿ ಮನುಷ್ಯ ಒಂದು ಸುಂದರವಾದ ಬದುಕಲು ಇಚ್ಛಿಸಿದರೆ ಪ್ರತಿ ಜನಾಂಗ ಉತ್ತಮ ಸಮಾಜವನ್ನು ನಿರ್ಮಿಸಲು ಆಶಿಸುತ್ತದೆ. ವಚನಕಾರರು ಇಂತಹ ಒಂದು ಆದರ್ಶ ಸಮಾಜವನ್ನ ನಿರ್ಮಿಸ ಬಯಸಿದರು. ಅದು ಸಾಧ್ಯವಾಗಬೇಕಾದರೆ ವ್ಯಕ್ತಿ ಮತ್ತು ಸಮಾಜ ಎರಡನ್ನೂ ಶುದ್ಧಗೊಳಿಸಬೇಕೆಂಬ ಅರಿವು ವಚನ ಚಳವಳಿಯ ಮುಂಚೂಣಿಯಲ್ಲಿದ್ದಂತಹ ಬಸವಾದಿ ಪ್ರಮಥರಿಗಿರುತ್ತೆ. ಜೀವನದ ಪ್ರತಿ ರಂಗದಲ್ಲಿ ಸಾಮಾಜಿಕ, ಧಾರ್ಮಿಕ, ಆರ್ಥಿಕ ಹೀಗೆ ಎಲ್ಲ ಕ್ಷೇತ್ರಗಳಲ್ಲಿ ಜಡ್ಡುಗಟ್ಟಿದ್ದ ಕೊಳೆಯನ್ನೆಲ್ಲ ತೆಗೆಯುತ್ತಾ ಹೊಸ ಸಂಚಲನ ಮೂಡಿಸುವ ಕಾರ್ಯ ಶರಣರಿಂದಾಗುತ್ತೆ. ಅವರು ತಮ್ಮ ಉದ್ದೇಶ ಸಾಧನೆಯ ದಾರಿಯಲ್ಲಿ ಸಾಕಷ್ಟು ದೂರ ಸಾಕ್ತಾರೆ ಕೂಡ. ಆದರೆ ಅವರ ಪ್ರಗತಿಪರ ವಿಚಾರಗಳನ್ನ ವಿರೋಧಿಸುವ ಶಕ್ತಿಗಳೆಲ್ಲ ಒಗ್ಗೂಡಿ ಆ ಚಳುವಳಿಯನ್ನ ಹತ್ತಿಕ್ಕುವ ಪ್ರಯತ್ನ ಮಾಡ್ತವೆ. ಹೀಗೆ ಹತ್ತಿಕ್ಕುವ ಪ್ರಯತ್ನ ನಡೆಯದೇ ಹೋಗಿದ್ದರೆ, ಅಂದಿನ ಶರಣರ ತೀವ್ರ ಪ್ರಭಾವ ಹಾಗೆ ಮುಂದುವರಿದಿದ್ದರೆ ಬಹುಶಃ ಕರ್ನಾಟಕದ ಇತಿಹಾಸವಷ್ಟೇ ಅಲ್ಲ, ಭಾರತದ ಚರಿತ್ರೆಯೇ ಈಗಿರುವುದಕ್ಕಿಂತ ಭಿನ್ನವಾಗಿರುತ್ತಿತ್ತೋ ಏನೋ. ಇಷ್ಟಾದರೂ ಆ ಚಳುವಳಿ ತನ್ನ ಮುಂದಿನ ತಲೆಮಾರುಗಳ ಮೇಲೆ, ಅಂದರೆ ಹರಿಹರ, ರಾಘವಾಂಕ, ದಾಸರು, ಸರ್ವಜ್ಞ ಹೀಗೆ ಮುಂದಿನ ತಲೆಮಾರುಗಳ ಮೇಲೆ ಸಾಕಷ್ಟು ಪ್ರಭಾವವನ್ನ ಬೀರುತ್ತಲೇ ಬರುತ್ತೆ. ಮನುಷ್ಯನೊಳಗಿನ ಮಾನವತೆಗೆ ಮತ್ತು ಸಮಾಜಕ್ಕೆ ರೋಗ ಬಡಿದಾಗ ಅದನ್ನ ಗುಣಪಡಿಸಿಕೊಂಡು ನಾವು ಮುನ್ನಡೆಯಬೇಕೆಂದರೆ ವಚನ ಚಳವಳಿಯ ಕಡೆಗೆ ತಿರುಗಲೇಬೇಕಾಗುತ್ತದೆ. ನಾವು ನಡೆಯಬೇಕಾದ ದಾರಿ ಹೇಗಿರಬೇಕು, ಪಾಲಿಸಬೇಕಾದ ರೀತಿ ನೀತಿಗಳು ಹೇಗಿರಬೇಕು ಎಂಬ ಪಾಠ ನಮಗೆ ವಚನ ಚಳವಳಿಯಿಂದ ದೊರೆಯುತ್ತೆ. ಮನುಷ್ಯ ಸಮಾಜದ ಬಹುದೊಡ್ಡ ಕೊರತೆ ಅಲ್ಲಿರುವಂತಹ ಅಸಮಾನತೆ. ವರ್ಗಭೇದ, ವರ್ಣಭೇದ, ಲಿಂಗಭೇದ ಇವೇ ಮುಂತಾದ ಈ ಅಸಮಾನತೆಯನ್ನ ತೀವ್ರವಾಗಿ ಖಂಡಿಸುವಂತಹ ವಚನಕಾರರು ಇಂದು ಉಳಿದು ಬಂದಿರುವಂತಹ ಆ ಅಸಮಾನತೆಯನ್ನ ಹೊಡೆದೋಡಿಸುವ ಕಾರಣಕ್ಕೋಸ್ಕರ ನಮಗೆ ಮಾದರಿಯಾಗ್ತಾರೆ. ವಚನಕಾರರಲ್ಲಿ ಬರುವಂತಹ ಈ ವಚನದ ಸಾಲುಗಳನ್ನ ಗಮನಿಸಿದರೆ ಅವೇ ಸಾಕ್ಷಿ ನುಡಿಯುತ್ತವೆ ವಚನಕಾರರು ಹೇಗೆ ಈ ಎಲ್ಲ ಅಸಮಾನತೆಯನ್ನ ಧಿಕ್ಕರಿಸ್ತಾರೆ ಅನ್ನುವುದಕ್ಕೆ. ಅಪ್ಪನು ನಮ್ಮ ಮಾದಾರ ಚೆನ್ನಯ್ಯ, ಬಪ್ಪನು ನಮ್ಮ ಡೋಹರ ಕಕ್ಕಯ್ಯ, ಅಣ್ಣನು ನಮ್ಮ ಕಿನ್ನರಿ ಬೊಮ್ಮಯ್ಯ, ಉತ್ತಮ ಕುಲದಲ್ಲಿ ಹುಟ್ಟಿದೆನೆಂಬ ಕಷ್ಟತನದ ಹೊರೆಯನ್ನು ಹೊರಿಸದಿರಯ್ಯ, ಮೇಲಾಗಲೊಲ್ಲೆನು ಕೀಳಾಗಲಲ್ಲದೆ, ಕೀಳಿಂಗಲ್ಲದೆ ಏನು ಹಾಲು ಕರೆಯುವುದೇ ಅನ್ನುವಂತಹ ವಚನಗಳಲ್ಲಿ ಗೊತ್ತಾಗುತ್ತೆ ನಮಗೆ. ಜೊತೆಗೆ ವಚನಕಾರರ ಚರಿತ್ರೆಯಿಂದಲೂ ತಿಳಿಯುವಂತಹದ್ದು. ಅಲ್ಲಿಯವರೆಗೆ ತುಳಿತಕ್ಕೆ, ಶೋಷಣೆಗೆ ಒಳಗಾದಂತಹ, ಅವಮಾನಕ್ಕೆ ಒಳಗಾಗಿದ್ದಂತಹ ವರ್ಗದ ಜೊತೆಗೆ ನಿಂತು ಈ ಶರಣರು ಅವರಿಗೆ ಆತ್ಮವಿಶ್ವಾಸವನ್ನ ತುಂಬುವ ಕೆಲಸವನ್ನ ಮಾಡ್ತಾರೆ. ಅವರನ್ನ ಪ್ರಧಾನ ದಾರಿಗೆ ಸೇರಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಅವರಿಗೆ ಯಾವ ನೆಪಗಳನ್ನ ಹೇಳಿ ಕಾರಣಗಳನ್ನೊಡ್ಡಿ ದೂರ ಇಡಲಾಗಿತ್ತೋ, ಅವರ ಹಕ್ಕುಗಳನ್ನ, ಮಾನವೀಯ ಹಕ್ಕುಗಳನ್ನ ಕಿತ್ತುಕೊಳ್ಳಲಾಗಿತ್ತೋ ಅವುಗಳನ್ನೆಲ್ಲ ಒದಗಿಸುವ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಶರಣರು ಮಾಡ್ತಾರೆ. ಇಂದಿಗೂ ಕೂಡ ಅಂತಹದೇ ಸ್ಥಿತಿಯಲ್ಲಿ ಮುಂದುವರಿತಾ ಇದ್ದೀವಿ ನಾವೆಲ್ಲ. ಶ್ರೇಷ್ಠ ಗಾಯಕರು ಅಂತ ಖ್ಯಾತರಾದಂತಹ ಯೇಸುದಾಸ್ ಅವರಿಂದ ಭಕ್ತಿಗೀತೆಗಳನ್ನ ಹಾಡಿಸ್ತೀವಿ, ಆದ್ರೆ ಆ ದೇವರ ದೇವಾಲಯದೊಳಗಡೆ ಅವರನ್ನ
ಬಿಟ್ಟುಕೊಳ್ಳಲ್ಲ. ಇನ್ಯಾರೋ ನಟಿ ದೇವಾಲಯವನ್ನ ಪ್ರವೇಶಿಸಿದ್ಲು, ದೇವಾಲಯ ಅಶುದ್ಧ ಆಯಿತು ಅಂತ ಅವಳಿಗೆ ದಂಡವನ್ನ ಹಾಕ್ತೀವಿ, ದೇವಾಲಯ ಶುದ್ಧೀಕರಣ ಕಾರ್ಯವನ್ನ ಕೈಗೊಳ್ತೀವಿ. ಹೀಗಿರಬೇಕಾದ್ರೆ ಶರಣರ ಈ ವರ್ತನೆ ನಮಗೆ ಖಂಡಿತ ಮಾದರಿಯಾಗುತ್ತೆ. ಇನ್ನ ಶ್ರೀಮಂತಿಕೆ ಬಡವರ ತಾರತಮ್ಯ ಅದನ್ನು ಕುರಿತು ಹೇಳ್ತಾರೆ, ಅನ್ನ ವಸ್ತ್ರ ಧನ ಮಾಟದಲ್ಲಿ ಎರಡಾಗಿ ಕಂಡೆನಾದಡೆ ನರಕದಲ್ಲಿಕ್ಕುವ ಕೂಡಲ ಸಂಗಮ ದೇವ. ಎಚ್ಚರಿಕೆ ಕೊಡ್ತಾ ಇದ್ದಾರೆ. ನೀವು ಶ್ರೀಮಂತರು ಬಡವರು ಮತ್ತ ಅಧಿಕಾರದಲ್ಲಿರುವವರು ಇಲ್ಲದವರು ಅಂತೆಲ್ಲ ವರ್ಗೀಕರಣವನ್ನ ಮಾಡಿಕೊಂಡು ನೀವು ಕೊಡುವಂತಹ ಗೌರವದಲ್ಲಿ ಏನಾದರೂ ತಾರತಮ್ಯ ಆದ್ರೆ ಅದಕ್ಕೆ ನಿಮಗೆ ಶಿಕ್ಷೆ ಕಾದಿದೆ ಅನ್ನುವಂಥದ್ದನ್ನ ವಚನಕಾರರು ಹೇಳ್ತಾರೆ. ಜೊತೆಗೆ ಅವರು ಅದನ್ನ ಪಾಲಿಸ್ತಾರೆ. ಮತ್ತೆ ಸಾರಿದ್ದವರು ದೂರದವರೆಂದು ಬೇರೆಯಾಡಿ ಕಂಡಡೆ ಮೂಗ ಕೈಯದೆ ಮಾಬನೆ. ಸಮೀಪದವರು ಇವರು ದೂರದವರು. ಇವತ್ತಿನ ಜಗತ್ತಿನಲ್ಲೂ ನಾವಿದನ್ನ ನೋಡ್ತಾನೆ ಇದ್ದೀವಿ. ಅಂದ್ರೆ ಸ್ವಜನ ಪಕ್ಷಪಾತ, ನಮ್ಮ ಬಂಧುಗಳು ಯಾರು ಅಧಿಕಾರದಲ್ಲಿರ್ತಾರೋ ಅವರ ಬಂಧುಗಳಿಗೆ ಅವರಿಗೆ ಬೇಕಾದವರಿಗೆ ಅವಕಾಶಗಳನ್ನ ಕೊಡ್ತಾ ಅದು ನಿಜವಾಗ್ಲೂ ಯಾರಿಗೆ ಸಿಗ್ಬೇಕಾಗಿತ್ತೋ ಅಂತ ಅವಕಾಶಗಳನ್ನ ಕಿತ್ತುಕೊಳ್ತಾ ಹೋಗ್ತಾ ಇರುವಂತಹದ್ದನ್ನ ನೋಡ್ತಾ ಇದ್ದೀವಿ. ತೀರಾ ಇತ್ತೀಚೆಗೆ ಬಂದಂತಹ ಉದಾಹರಣೆ ಅಂದ್ರೆ ವಿಶ್ವವಿದ್ಯಾಲಯದ ವಿಸಿ ಒಬ್ರು ಅವರ ಮಗನಿಗೆ ಕೊಡಿಸಿದಂತಹ ಸರ್ಟಿಫಿಕೇಟೇ ಸುಳ್ಳಾಗಿತ್ತು ಅನ್ನುವಂಥದ್ದು. ಇಂಥ ಸಾಕಷ್ಟು ಉದಾಹರಣೆಗಳಿದೆ. ನೆನಪಿಗೆ ಬಂದಂತಹ ಒಂದೆರಡು ಉದಾಹರಣೆಗಳನ್ನು ಮಾತ್ರ ನಾನಿಲ್ಲಿ ಪ್ರಸ್ತಾಪ ಮಾಡ್ತಾ ಇದ್ದೀನಿ. ಇನ್ನು ಹಿಂದಿ ಚಿತ್ರರಂಗದಲ್ಲಂತರೂ ಈಗ ಮಾಧ್ಯಮಗಳಲ್ಲಿ ಚರ್ಚೆ ನಡೀತಾನೆ ಇದೆ. ಇಂತಹ ಸ್ವಜನ ಪಕ್ಷಪಾತವು ಕೂಡ ಸಲ್ಲದು ಅಂತ ಅದನ್ನ ವಿರೋಧಿಸಿ ಹಾಗೆ ಮಾಡದೆ ಆ ಶುದ್ಧ ದಾರಿಯಲ್ಲಿ ನಡೆಯುವಂತಹ ಪ್ರಯತ್ನವನ್ನ ವಚನಕಾರರು ಮಾಡ್ತಾರೆ. ಇದು ನಮ್ಗೆ ಮಾದರಿ ಆಗಲೇಬೇಕಲ್ವೇ? ಇನ್ನ ವಚನಕಾರರಿಂದ ನಾವು ಕಲಿಯಬೇಕಾದಂತಹ ಮತ್ತೊಂದು ಅಂಶ ಅಂದ್ರೆ ಲಿಂಗಭೇದವನ್ನ ಅವರು ನಿರಾಕರಿಸಿ ಸಮಾನತೆಯ ಹಾದಿಯಲ್ಲಿ ಮಹಿಳೆಗೆ ಕೊಟ್ಟಂತಹ ಸ್ವಾತಂತ್ರ್ಯ ಮತ್ತು ಪ್ರಾಮುಖ್ಯತೆ. ಇದು ಇದೇ ಉಪನ್ಯಾಸ ಮಾಲೆಯಲ್ಲಿ ಇನ್ನೊಂದು ಉಪನ್ಯಾಸದ ವಿಷಯ ಆಗಿರುವುದರಿಂದ ತುಂಬಾ ಸಂಕ್ಷಿಪ್ತವಾಗಿ ನಾನು ಉದಾಹರಿಸಿ ಮುಂದೆ ಹೋಗ್ತೀನಿ. ಹೆಣ್ಣಿಗೆ ಹತ್ತಿಸಲಾಗಿದ್ದಂತಹ ಮಾಯೆ ಎಂಬ ಕಳಂಕವನ್ನು ವಚನಕಾರರು ಕಿತ್ತು ಹಾಕ್ತಾರೆ. ಮನಸ್ಸಿನ ದೌರ್ಬಲ್ಯವಾದ ಆಸೆ ಮಾಯೆಯೇ ಹೊರತು ಹೆಣ್ಣು ಮಾಯೆಯಲ್ಲ, ದೇಹಕ್ಕೆ ಗುರುತುಗಳೇ ಹೊರತು ಆತ್ಮಕ್ಕಲ್ಲ ಅನ್ನುವಂತಹ ಅರಿವನ್ನ ಮೂಡಿಸಿ ಮಹಿಳೆಗೆ ಹತ್ತಿದ್ದಂತಹ ಕಳಂಕವನ್ನ ತೊಡೆಯುವ ಕೆಲಸ ವಚನಕಾರರಿಂದ ಆಗತ್ತೆ. ಇಂದಿಗೂ ಮಹಿಳೆಯರ ಮೇಲೆ ನಡೆಯುತ್ತಿರುವಂತಹ ದೌರ್ಜನ್ಯ ಮತ್ತು ಆಕೆಗೆ ಅನೇಕ ನೆಪಗಳನ್ನೊಡ್ಡಿ ಅವಕಾಶಗಳನ್ನ ಕಿತ್ಕೊಳ್ತಾ ಇರುವಂತಹ ಪುರುಷ ಪ್ರಧಾನ ಸಮಾಜ ವಚನಕಾರರ ಕಡೆಗೆ ತಿರುಗಿ ನೋಡಲೇಬೇಕು. ಇನ್ನು ಈ ಎಲ್ಲ ಅಸಮಾನತೆಗಳನ್ನ ನಿರಾಕರಿಸುವಂತಹ ವರ್ಗಭೇದ, ವರ್ಣಭೇದ, ಲಿಂಗಭೇದ ಎಲ್ಲವನ್ನ ನಿರಾಕರಿಸುವಂತಹ ವಚನಕಾರರು ಗುರುತಿಸುವಂತಹದ್ದು ಇಡೀ ಮಾನವ ಜನಾಂಗದಲ್ಲಿ ಎರಡು ವರ್ಗಗಳನ್ನ ಅಂದ್ರೆ ಎರಡು ವಿಂಗಡಣೆಗಳನ್ನ ವಚನಕಾರರು ಮಾಡಿಕೊಳ್ಳುವಂತಹದ್ದು. ಒಂದು ಭಕ್ತ, ಮತ್ತೊಂದು ಭವಿ. ಅಲ್ಲಿ ಭಕ್ತ ಜ್ಞಾನಿ, ನಿರಹಂಕಾರಿ, ಮುಕ್ತ, ಸ್ವತಂತ್ರ ಮತ್ತು ಪಂಚೇಂದ್ರಿಯಗಳ ಮೇಲೆ ಹಿಡಿತವನ್ನ ಉಳ್ಳಂತವನು. ಭವಿ ಅಜ್ಞಾನಿ, ಅಹಂಕಾರಿ, ಬಂಧನಕ್ಕೊಳಗಾದವ ಅಂದ್ರೆ ತನ್ನ ಪಂಚೇಂದ್ರಿಯಗಳ ಆಸೆ, ಆಮಿಷ ಮತ್ತು ಲೋಲುಪತೆಗಳಿಗೆ ಒಳಗಾದಂತಹ ವ್ಯಕ್ತಿ. ವಚನಕಾರರು ಹೇಳೋದು, ಎಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗಿರುತ್ತೋ, ಯಾಕಂದ್ರೆ ಉತ್ತಮ ಸಮಾಜದ ನಿರ್ಮಾಣಕ್ಕೆ ಬೇಕಾಗುವಂತಹ ಎಲ್ಲ ಲಕ್ಷಣಗಳು ಆ ಭಕ್ತನಲ್ಲಿರುವುದರಿಂದ ಭಕ್ತರ ಸಂಖ್ಯೆ ಹೆಚ್ಚಾಗುತ್ತೋ ಆ ಸಮಾಜ ಸಹಜವಾಗಿ ಉತ್ತಮ ಸಮಾಜ ಆಗಿ ರೂಪುಗೊಳ್ಳುತ್ತೆ. ಭವಿಗಳು ಎಲ್ಲಿರ್ತಾರೋ ಆ ಸಮಾಜ ದುರವಸ್ಥೆಗೆ ಒಳಗಾಗುತ್ತೆ. ಹಾಗೆ ವಚನಕಾರರು ಭಕ್ತನ ಲಕ್ಷಣಗಳನ್ನ ಹೇಳ್ತಾ ಆ ಭಕ್ತ ತನ್ನ ವೈಯಕ್ತಿಕ ಬದುಕಿನ ಸಾರ್ಥಕ್ಯವನ್ನ ಪಡೆಯುವುದರ ಜೊತೆಗೆ ಸಮಾಜಕ್ಕೂ ಕೊಡುಗೆಯಾಗುತ್ತಾನೆ ಅನ್ನೋದನ್ನ ಹೇಳ್ತಾರೆ. ಶರಣ ಚಳವಳಿ ಹುಟ್ಟು ಹಾಕಿದ್ದು ಇಂತಹ ಭಕ್ತರ ಒಂದು ದೊಡ್ಡ ಪಡೆಯನ್ನ. ಇಲ್ಲಿ ಭಕ್ತ ಅನ್ನೋ ಪದವನ್ನ ಬಳಕೆ ಮಾಡಿದ ಕೂಡಲೇ ಅನೇಕರು ಇದು ಆಧ್ಯಾತ್ಮಿಕ ದಾರಿಯಲ್ಲೇ ಹೋಗುತ್ತೆ ಅನ್ನುವಂತಹ ಮಾತನ್ನ ಹೇಳ್ತಾರೆ. ಪದ ಹಾಗೆ ಬಳಕೆಯಾಗಿರಬಹುದೇ ಹೊರತು ಉತ್ತಮ ಮನುಷ್ಯ, ಅರ್ಹ ಮನುಷ್ಯ, ಯೋಗ್ಯ ಮನುಷ್ಯನಿಗೆ ಇಲ್ಲಿ ಆ ಪದವನ್ನ ನಾವು ಸಮವಾಗಿ ಇಟ್ಕೊಂಡ್ರೆ ಬಹುಶಃ
ಆ ಆಧ್ಯಾತ್ಮಿಕತೆಯ ಒಂದು ಭಾರದಿಂದ ಬಿಡಿಸಿ ತಂದು ಎಲ್ಲೂ ಕೊನೆಗೆ ಎಲ್ಲ ಜ್ಞಾನಗಳು ಹೋಗಿ ಸೇರೋದು ಆಧ್ಯಾತ್ಮದ ಕಡೆಗೆ, ತತ್ವದ ಕಡೆಗೆ ಅಲ್ವಾ. ಹೀಗಾಗಿ ಉತ್ತಮ ಮನುಷ್ಯನಿಗೆ ಬೇಕಾಗಿರುವಂತಹ ಲಕ್ಷಣಗಳನ್ನೆಲ್ಲ ಅವರು ಭಕ್ತನ ವ್ಯಾಖ್ಯೆಯಲ್ಲಿ ಸೇರಿಸ್ಕೊಳ್ತಾರೆ. ಭವಿಯಾದವ ಮಿತಿಮೀರಿದ ಆಸೆ, ದ್ವೇಷ ಮತ್ತೆ ಲೋಭ ಇತ್ಯಾದಿಗಳಿಗೆ ಒಳಗಾಗುವುದರಿಂದ ತನ್ನ ವೈಯಕ್ತಿಕ ಬದುಕನ್ನು ಕೂಪವಾಗಿಸಿಕೊಳ್ಳೋದಲ್ಲದೆ ಸಮಾಜದ ಸ್ವಾಸ್ಥ್ಯವನ್ನು ಹಾಳುಗೆಡಕ್ಕೆ ಕಾರಣ ಆಗ್ತಾನೆ. ವಚನಕಾರರು ಭಕ್ತನ ಕುರಿತು, ಭಕ್ತಿಯನ್ನ ಕುರಿತು ಹೇಳಿರೋ ಮಾತುಗಳು ನಮ್ಗೆಲ್ಲರಿಗೂ ಮಾದರಿಯಾಗಿರುವಂಥದ್ದೇ. ಭಕ್ತಿ ಇಲ್ಲದವ ಬಡವ, ನಮ್ಮ ಪ್ರಕಾರ ಹಣವಿಲ್ಲದವ ಬಡವ, ಆಸ್ತಿ ಇಲ್ಲದವ ಬಡವ ಅಂದ್ರೆ ವಚನಕಾರರು ಹೇಳ್ತಾ ಇರೋದು ಭಕ್ತಿ ಇಲ್ಲದವ ಬಡವ. ಶಿವಭಕ್ತರಿಗೆ ಬಡತನವಿಲ್ಲ. ಬಡತನವನ್ನ ಅವರು ಮಾನಸಿಕವಾಗಿ ವಿವರಿಸುವಂತಹ ಪ್ರಯತ್ನವನ್ನ ಮಾಡ್ತಾರೆ ಅಂತೀವಿ. ಆಸೆ ಉಳ್ಳವನೇ ಬಡವ, ತೃಪ್ತನೇ ಶ್ರೀಮಂತ ಅಂತ ಹೇಳ್ತೀವಲ್ವಾ, ಅದನ್ನ ವಚನಕಾರರು ನಮ್ಗಿಲ್ಲಿ ಹೇಳ್ತಾ ಇದ್ದಾರೆ. ಆಸೆ ಬಿಡದನ್ನಕ್ಕ ಭಕ್ತನೆಂತಪ್ಪನಯ್ಯ, ಕಾಂಚನವೆಂಬ ನಾಯ ನೆಚ್ಚಿ ನಿಮ್ಮ ಮರೆದೆನಯ್ಯ. ಅರಸನ ಮನೆಯ ಅರಸಿಯಾಗುವುದಕ್ಕಿಂತ ಭಕ್ತರ ಮನೆಯ ತೊತ್ತಾಗಿಪ್ಪುದು ಲೇಸಯ್ಯ. ಇಂದಿನ ಹಣದಾಸೆಯ ಎಷ್ಟು ಉದಾಹರಣೆಗಳನ್ನ ನಾವು ನೋಡ್ತೀವಿ. ಈ ಎಲ್ಲ ಆಸೆಗಳೇ ಹಣದ ಮೇಲಿನ ವ್ಯಾಮೋಹ, ಸಂಪತ್ತಿನ ಮೇಲಿನ ವ್ಯಾಮೋಹವೇ ಇವತ್ತಿನ ಭ್ರಷ್ಟಾಚಾರದ ಬೆಳವಣಿಗೆಗೆ ಕಾರಣ ಆಗ್ತಾ ಇದೆ. ಒಂದು ವೇಳೆ ಶರಣರ ಈ ತತ್ವಗಳನ್ನ ನಾವು ಪಾಲನೆ ಮಾಡಿದ್ದಾದ್ರೆ ಸಾಕಷ್ಟು ಸಮಸ್ಯೆಗಳು ತನ್ನಿಂದ ತಾನೇ ನೀಗಿ ಹೋಗುತ್ತೆ. ಯಾಕಂದ್ರೆ ಈಗ ನಾವು ಸಾಕಷ್ಟು ನೋಡ್ತಾನೆ ಇದ್ದೀವಿ. ಹಣದಾಹ ಎಷ್ಟಿದೆ ಅಂತ ಹೇಳಿದ್ರೆ 1 ತಲೆಮಾರಲ್ಲ, 10 ತಲೆಮಾರು, 12 ತಲೆಮಾರು, ಇನ್ನು ಎಷ್ಟೆಷ್ಟೋ ತಲೆಮಾರುಗಳಿಗೆ ಆಗುವಷ್ಟು ಹಣವನ್ನ ಅಕ್ರಮವಾಗಿ ಗಳಿಸುವಂತಹ ಉದಾಹರಣೆಗಳು ನಮಗೆ ತೀರಾ ಸಾಮಾನ್ಯವಾಗ್ಬಿಟ್ಟಿದೆ. ಮಾಧ್ಯಮಗಳಲ್ಲಿ ಆ ಅಂಕಿ ಸಂಖ್ಯೆಗಳು ಬರ್ತಾ ಇದ್ರೆ ಅಚ್ಚರಿ ಆಗುತ್ತೆ. ಇಷ್ಟೊಂದು ತಾರತಮ್ಯ ಶ್ರೀಮಂತ ಮತ್ತು ಬಡವರ ನಡುವಿದೆ. ಮತ್ತು ಆಸೆಯ ಮೇಲೆ ಮಿತಿ ಇಲ್ಲದೆ ಹೋದ್ರೆ ವಚನಕಾರರು ಹೇಳುವ ಹಾಗೆ ಅದು ಎಂತಹ ದುರಂತಕ್ಕೆ ಕಾರಣ ಆಗುತ್ತೆ, ಅನಾರೋಗ್ಯ ಸಮಾಜದ ಸೃಷ್ಟಿಗೆ ಕಾರಣ ಆಗುತ್ತೆ ಅನ್ನೋದು ಈಗ ನಮ್ಮ ಕಣ್ಣು ಮುಂದೆ ಇರುವಂತಹ ಮಾದರಿಗಳು. ಆ ಬಡವ ಶ್ರೀಮಂತರ ನಡುವಿನ ತಾರತಮ್ಯ ಕುವೆಂಪುವರ ಮಾತಿನಲ್ಲಿ ಹೇಳೋದಾದ್ರೆ, ಹೊಟ್ಟೆಗೆ ಇಲ್ಲದೆ ಸಾಯುವರಲ್ಲಿ ಹೆಮ್ಮೆಗೆ ಕೂಡನು ಬಿಸುಟುವರಲ್ಲಿ, ಕತ್ತಲು ಕಾರ್ಗತ್ತಲು ಇಲ್ಲಿ ಮಣಿದೀಪಗಳಲ್ಲಿ. ಇಲ್ಲಿ ಗುಡಿಸಲು ಕಟ್ಕೊಳ್ಳೋಕ್ಕೂ ಇರಲ್ಲ, ಆದ್ರೆ ಅಲ್ಲಿ 35 ಅಂತಸ್ತಿನ ಮನೆ, ಆಮೇಲೆ 100 ಕೋಣೆಗಳಿರುವಂತಹ ಮನೆ. ಇದು ನಮ್ಗೆಲ್ಲರಿಗೂ ಗೊತ್ತೇ ಇದೆ, ಮಾಧ್ಯಮಗಳಲ್ಲಿ ಇದನ್ನ ನಾವು ನೋಡ್ತಾನೆ ಇರೋದ್ರಿಂದ. ಇಷ್ಟು ಅಜಗಜಾಂತರ ಬರೋದಿಕ್ಕೆ ಕಾರಣ ಭವಿಯಾದ ಅಂದ್ರೆ ಉತ್ತಮ ಗುಣಗಳನ್ನ ಹೊಂದದ, ಸಮಾಜಕ್ಕೆ ಮಾರಕವಾದಂತಹ ಈ ವ್ಯಕ್ತಿಗಳು. ಅಷ್ಟು ನಿಯಂತ್ರಣ ಮನಸ್ಸಿನ ಮೇಲೆ ಬೇಕೇ ಬೇಕು ಅನ್ನೋದನ್ನೇ ವಚನಕಾರರು ಭವಿಯನ್ನ ತಿರಸ್ಕರಿಸ್ತಾ ಭಕ್ತನನ್ನ ಪುರಸ್ಕರಿಸ್ತಾ ಹೋಗ್ತಾರೆ. ಹೀಗೆ ಮನುಷ್ಯನ ದೌರ್ಬಲ್ಯ ಮತ್ತು ದುಷ್ಕೃತ್ಯಗಳನ್ನ ಕುರಿತು ಅವುಗಳನ್ನ ನಿಯಂತ್ರಿಸಬೇಕಾದರೆ ಮನಸ್ಸು ಎಷ್ಟು ಮುಖ್ಯ ಆಗತ್ತೆ ಅನ್ನೋದನ್ನ ವಚನಕಾರರು ನಮ್ಗೆ ಮತ್ತೆ ಮತ್ತೆ ಹೇಳ್ತಾ ಹೋಗ್ತಾರೆ. ಅದಿಲ್ಲದೆ ಇರೋ ಕಾರಣಕ್ಕೆ ಇವತ್ತು ನಾವು ಶಿಕ್ಷಣ ಕ್ಷೇತ್ರದಿಂದ ಆರೋಗ್ಯ ಕ್ಷೇತ್ರದ ವರೆಗೆ ಎಲ್ಲ ವಲಯಗಳನ್ನ ವಾಣಿಜ್ಯೀಕರಣಗೊಳಿಸ್ಕೊಂಡಿದೀವಿ. ಅಂದ್ರೆ ಭಕ್ತಿಯೇ ಶ್ರೀಮಂತಿಕೆ ಅನ್ನುವಂತಹ, ಸನ್ನಡತೆಯೇ ಶ್ರೀಮಂತಿಕೆ ಅನ್ನುವಂತಹ ಜ್ಞಾನ ಇಲ್ಲದೆ ಹೋಗಿರೋದ್ರಿಂದ ಈಗ ಕೊರೋನಾದಂತಹ ಮಹಾಮಾರಿ ಮನುಕುಲವನ್ನ ಕಾಡ್ತಾ ಇರುವಂತಹ ಸಂದರ್ಭದಲ್ಲೂ ಹಣ, ಅಧಿಕಾರ ಇತ್ಯಾದಿ ವಿಷಯಗಳು ಮುನ್ನೆಲೆಗೆ ಬರ್ತಾ ಇರೋದೇ ಇದಕ್ಕೆ ಸಾಕ್ಷಿ. ನಾವು ವಚನಕಾರರಿಂದ ಕಲಿಬೇಕಾಗಿರುವಂತಹದ್ದು ಇನ್ನೂ ಸಾಕಷ್ಟಿದೆ ಅನ್ನುವಂತಹದ್ದು. ಇದನ್ನ ವಚನಕಾರರು ತುಂಬಾ ಅದ್ಭುತವಾಗಿ ಹೇಳ್ತಾರೆ. ತನುವಂಚಕ, ಮನವಂಚಕ, ಧನವಂಚಕ ನಾನಯ್ಯ. ಇದೆಲ್ಲ ನಮ್ಮ ಮನಸ್ಸಿಗೆ ವಂಚನೆಯನ್ನ ಮಾಡಿಕೊಂಡು ಧನವನ್ನು ಅಕ್ರಮವಾಗಿ ಗಳಿಸ್ಕೊಳ್ತಾ ನಾವು ಹೋಗ್ತಾ ಇದೀವಿ. ಇನ್ನ ಮಾತಿಗೆ ಬಂದ್ರೆ ತನುವಂಚಕ, ಮನವಂಚಕ, ಧನವಂಚಕ ನಾನಯ್ಯ, ಒಳಲೊಟ್ಟೆಯನ್ನ ಮಾತು. ಎಲ್ಲವನ್ನ ಹೇಳ್ತಾ ವಚನಕಾರರು ಹೇಗೆ ಮುನ್ನಡಿಬೇಕು ಅನ್ನೋದಕ್ಕೆ ಅನೇಕ ವಿಷಯಗಳಲ್ಲಿ ನಮಗೆ ಮಾದರಿ ಆಗ್ತಾನೆ ಹೋಗ್ತಾರೆ. ಇನ್ನು ದೇವರು, ಧರ್ಮ, ಪೂಜೆ ಇತ್ಯಾದಿ ವಿಷಯಗಳಿಗೆ ಬರುವುದಾದರೆ, ಇವತ್ತು ಧರ್ಮದ ಹೆಸರಿನಲ್ಲಿ ಸಾಕಷ್ಟು ಅಧರ್ಮದ ಕಾರ್ಯಗಳು, ದೇವರ ಹೆಸರಿನಲ್ಲಿ ರಾಕ್ಷಸಿ ಕೃತ್ಯಗಳು, ಭಕ್ತಿ ಪೂಜೆಯ ಹೆಸರಿನಲ್ಲಿ
ಪ್ರದರ್ಶನ, ತೋರಿಕೆಗಳು, ದಾನದ ಹೆಸರಲ್ಲಿ ಡಾಂಬಿಕತೆ, ಬೂಟಾಟಿಕೆಗಳೇ ಹೆಚ್ಚು ಮೆರಿತಾ ಇರಬೇಕಾದ್ರೆ ನಿಜ ಜೀವನವನ್ನರಿಯಲು ಮತ್ತೆ ನಾವು ವಚನಕಾರ ಕಡೆಗೆ ನೋಡಬೇಕು. ಧರ್ಮವನ್ನು ಅರಿಯದ ಅಜ್ಞಾನಿಗಳು ದಾರಿ ತಪ್ಪಿ ಭಯೋತ್ಪಾದನೆಯನ್ನು ಸೃಷ್ಟಿಸ್ತಾ ಇದ್ದಾರೆ. ಜಗತ್ತಿನ ಶಾಂತಿಗೆ ಭಂಗ ತಂದು ಜೀವಗಳನ್ನ ಬಲಿ ಪಡಿತಾ ಇದ್ದಾರೆ. ಅಷ್ಟು ಮಟ್ಟಿಗೆ ಆ ಪದ ಅಪಬಳಕೆ ಆಗ್ತಾ ಇದೆ. ತನ್ನ ಧರ್ಮ ಶ್ರೇಷ್ಠ, ಮತ್ತೊಂದು ಧರ್ಮ ಕನಿಷ್ಠ, ತನ್ನ ದೇವರೇ ಶ್ರೇಷ್ಠ, ಮತ್ತೊಂದು ಕನಿಷ್ಠ ಅಂತೆಲ್ಲ ತಪ್ಪು ತಿಳುವಳಿಕೆಯಲ್ಲಿ ಇರುವಂತವರಿಗೆ ವಚನಕಾರರು ತುಂಬಾ ಸರಳವಾಗಿ ಹೇಳ್ತಾರೆ, ದಯವಿಲ್ಲದ ಧರ್ಮವದೇವುದಯ್ಯ, ದಯವೇ ಬೇಕು ಸರ್ವ ಪ್ರಾಣಿಗಳೆಲ್ಲರಲ್ಲಿ, ದಯವೇ ಧರ್ಮದ ಮೂಲವಯ್ಯ, ದೇವನೊಬ್ಬ ನಾಮ ಹಲವು, ಎನಗೊಂದು ಲಿಂಗ ನಿನಗೊಂದು ಲಿಂಗ, ಮನೆಗೊಂದು ಲಿಂಗವಾಯಿತು, ಹೋಯಿತಲ್ಲ ಭಕ್ತಿ ಜಲವ ಕೂಡಿ, ಉಳಿಮುಟ್ಟಿದ ಲಿಂಗವ ಮನ ಮುಟ್ಟಬಲ್ಲದೆ ಎಂಬೆಲ್ಲ ವಚನಗಳ ಮೂಲಕ ಶರಣರು ದಯೆ, ಪ್ರೀತಿ, ಕರುಣೆಯಂತ ಮಾನವೀಯ ಗುಣಗಳನ್ನು ಅಳವಡಿಸಿಕೊಳ್ಳುವುದೇ ಧರ್ಮ ಪಾಲನೆ ಅನ್ನುವಂತಹದ್ದನ್ನ ಹೇಳ್ತಾರೆ. ಇನ್ನು ದೇವರನ್ನ ದೇವಾಲಯದ ವಿಗ್ರಹದಲ್ಲಿಯೇ ಕಾಣುತ್ತಾ ಸ್ಥಾವರ ದೇಗುಲಗಳ ಸಂಖ್ಯೆಯನ್ನ ವರ್ಷದಿಂದ ವರ್ಷಕ್ಕೆ ಹೆಚ್ಚಿಸುತ್ತಲೇ ಹೋಗುತ್ತಿರುವಂತಹ ನಮ್ಮ ಜಗತ್ತಿಗೆ ವಚನಕಾರರು ಹೇಳುವುದು, ನಾ ದೇವನಲ್ಲದೆ ನೀ ದೇವನೇ, ನೀ ದೇವನಾದಡೆ ಎನ್ನನೇಕೆ ಸಲಹೆ, ಆರೈದು ಒಂದು ಕುಡಿತೆ ಉದಕವ ನೆರವೆ, ಹಸಿದಾಗ ಒಂದು ತುತ್ತು ಓಗರವ ನಿಕ್ಕುವೆ, ನಾ ದೇವ ಕಾಣ ಗುಹೇಶ್ವರ. ಸಂಗನ ಶರಣರು ಮನದೆರೆದು ಮಾತಾಡಿದರೆ ಲಿಂಗವ ಕಾಣಬಹುದು, ಅಂಗವರತ ಮತ್ತೆ ಲಿಂಗಕ್ಕೆ ಕುರುಗುಂಟೆ, ಅಂಗವೇ ಲಿಂಗ ನಿರಂಗವೇ ಸಂಗ, ಕಲ್ಲ ದೇವರೆಂದು ಪೂಜಿಸುವರು ಆಗದು ಕಾಣಿರೋ. ಹೀಗೆ ಹೊರಗೆ ವಿಗ್ರಹ ರೂಪದಲ್ಲಿರುವಂತಹ ದೇವರನ್ನ ನಿರಾಕರಿಸ್ತಾ ಯಾರು ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನಿಗೆ ಮಮತೆ, ಕರುಣೆ, ಪ್ರೀತಿಯನ್ನ ನೀಡ್ತಾನೋ ಹಾಗೆ ಮಾನವತೆ ತುಂಬಿದ ಹೃದಯಗಳನ್ನ ದೇವತ್ವಕ್ಕೇರಿಸುವಂತಹ ಕೆಲಸವನ್ನ ವಚನಕಾರರು ಮಾಡ್ತಾರೆ. ಬಸವಣ್ಣನಂತೂ ಸ್ಥಾವರವಾದ ಅಳಿಯುವ ದೇಗುಲಕ್ಕೆ ಬದಲಾಗಿ ಜಂಗಮವಾದ ದೇಹವನ್ನ ದೇಗುಲವಾಗಿಸಲು ಪ್ರಯತ್ನಿಸ್ತಾನೆ. ಅಲ್ಲಮನು ಅಷ್ಟೇ ದೇಹದೊಳಗೆ ದೇಗುಲವಿದ್ದು ಮತ್ತೆ ಬೇರೆ ದೇವಾಲಯಕ್ಕೆ ಬೇಕೆಂಬ ಪ್ರಶ್ನೆಯನ್ನೆತ್ತಾನೆ. ಇನ್ನು ನಮ್ಮ ವ್ಯಕ್ತ ಆಚರಣೆಗಳನ್ನ ಕುರಿತು ವಚನಕಾರರು ಕಣ್ತೆರೆಸೋದು ಹೀಗೆ, ನೀರ ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ ಮೆಚ್ಚಿದವರು ನಿಮ್ಮನೆತ್ತ ಬಲ್ಲರು, ಲಿಂಗವಾರೋಗಣೆಯ ಮಾಡಿದನೆಂಬರು ತಾವುಂಡು ನಿಮ್ಮ ದೂರುವರು. ನಾವೇ ನೈವೇದ್ಯವನ್ನ ಸ್ವೀಕರಿಸ್ತೀವಿ, ಆದ್ರೆ ಹೆಸರನ್ನ ದೇವರದನ್ನ ಹೇಳ್ತೀವಿ. ಇಂತಹ ಪೂಜೆ ನೈವೇದ್ಯಗಳು ದೇವರಿಗೆ ಬೇಕಿಲ್ಲ ಅನ್ನೋದನ್ನ ಹೇಳ್ತಿದ್ದಾರೆ. ಮೀಂಬುಲಿಗನ ಹಕ್ಕಿಯಂತೆ ನೀರ ತಡಿಯಲಿದ್ದು ಮೂಗ ಹಿಡಿದು ಧ್ಯಾನ ಮಾಡುವರಯ್ಯ, ಬಿಟ್ಟ ಮಂಡೆವೆರೆಸಿ ಬಾಯ ಮಿಡುಕಿಸುತ್ತಾ ಕಣ್ಣ ಮುಚ್ಚಿ ಬೆರಳನೆಣಿಸುವರಯ್ಯ. ಮಾಡುವಂತಹ ಪವಿತ್ರ ಸ್ನಾನ ಬೆಳಗಿನ ಜಾವದಲ್ಲಿ ನದಿಯಲ್ಲಿ ಮುಳುಗುವಂತಹದ್ದು, ಕಣ್ಮುಚ್ಕೊಂಡು ಮೂಗು ಹಿಡ್ಕೊಂಡು ಮುಳುಗುವ, ಪಟಪಟ ಕೈ ಬೆರಳೆಣಿಸ್ತಾ ಜಪ ಮಾಡುವ, ಇವುಗಳನ್ನೆಲ್ಲ ಹಾಸ್ಯದ ಮೂಲಕವೇ ಕಟಕಿ ನಮ್ಮನ್ನ ಎಚ್ಚರಗೊಳಿಸುವಂತಹ, ನಾವು ಸ್ವತಂತ್ರವಾಗಿ ಯೋಚಿಸುವಂತೆ ಮಾಡುವಂತಹ ಪ್ರಯತ್ನವನ್ನ ಶರಣರು ಮಾಡ್ತಾರೆ. ಸತ್ಯವಿಲ್ಲದ ಭಕ್ತಿಯ 1000 ವರುಷ ಮಾಡಿದರೇನು, ನಿಷ್ಠೆ ಇಲ್ಲದ ಪೂಜೆಯನ್ ಏಸುಕಾಲ ಮಾಡಿದರೇನು, ಭಾವನೆ ನೆಲಗೊಳ್ಳದ ಪ್ರಸಾದವನ್ ಏಸುಕಾಲ ಕೊಂಡಲ್ಲಿ ಫಲವೇನು, ಅಭ್ಯಾಸವಾಯಿತಲ್ಲದೆ ಒಬ್ಬರೊಬ್ಬರ ಕಂಡು ಮಾಡುವರಲ್ಲದೆ ಸಹಜವಿಲ್ಲ, ಸಮ್ಯಕ್ಕಿಲ್ಲ, ನಿಜವಿಲ್ಲ, ಇದು ಕಾರಣ ಎಂತಪ್ಪವರ ಭಕ್ತರೆಂದೆನಲಾಗದು ಅಂತ ಚನ್ನಬಸವಣ್ಣ ನಿಜವಾದ ಪೂಜೆ ಅಂದ್ರೇನು ಮತ್ತೆ ನಿಜವಾದ ಭಕ್ತ ಅಂದ್ರೇನು ಅನ್ನೋದನ್ನ ಹೇಳ್ತಾರೆ. ಜೊತೆಗೆ ನಾವು ಇವತ್ತೇನ್ ಮಾಡ್ತಾ ಇದೀವೋ ಅದನ್ನ ಸರಿಯಾಗಿ ವಿಮರ್ಶಿಸ್ತಾ ಇದ್ದಾರೆ. ಒಬ್ರು ಮಾಡ್ತಾರೆ ಅಂತ ಇನ್ನೊಬ್ಬರು ಮನಸ್ಸಿಲ್ಲದೆ ಏನು ಪ್ರದಕ್ಷಿಣೆ ಹಾಕುವುದಿರ್ಬೋದು, ಅರಿಶಿಣ ಕುಂಕುಮ ಹೂವನ್ನ ಏರಿಸಿ ಪೂಜೆ ಮಾಡುವಂತಹದ್ದಿರ್ಬೋದು, ಅಂತರಂಗ ಶುದ್ಧಿ ಇಲ್ಲದ
ಈ ಬಹಿರಂಗ ತೋರಿಕೆಯಿಂದ ನಾವು ಭಕ್ತರಾಗುವುದಿಲ್ಲ ಅನ್ನುವಂತಹದ್ದನ್ನ ಚನ್ನಬಸವಣ್ಣ ಹೇಳ್ತಿರುವಂತದ್ದು. ಇನ್ನು ಶರಣ ಚಳವಳಿಯ ಮತ್ತೊಂದು ಪ್ರಮುಖವಾದಂತಹ ಕೊಡುಗೆ ಅಂತ ಹೇಳಿದ್ರೆ ಕಾಯಕ ತತ್ವ. ಶರಣರು ಸತ್ಯಶುದ್ಧ ಶ್ರಮ ಸಿದ್ಧಾಂತವನ್ನ ಪ್ರತಿಪಾದಿಸ್ತಾರೆ. ಕೆಲಸಗಳಲ್ಲಿ ತಾರತಮ್ಯ, ಒಂದು ಶ್ರೇಷ್ಠ ಮತ್ತೊಂದು ಕನಿಷ್ಠ ಎಂಬ ಭಾವ ಅವರಿಗಿಲ್ಲ. ಶ್ರಮಕ್ಕಿಂತ ಶ್ರಮದಾಯಕವಾಗಿರುವಂತಹ ಹಣಗಳಿಕೆಯೇ ಮುಖ್ಯ ಅಂತ ಭಾವಿಸುವಂತಹ ಜಗತ್ತಿನಲ್ಲಿ ನಾವಿದ್ದೀವಿ. ಕೆಲಸವನ್ನ ಕದಿಯುವ ಪ್ರವೃತ್ತಿಯನ್ನ ಈಗ ಕಾಣ್ತಾ ಇದ್ದೀವಿ. ಅಂದ್ರೆ ನಿಜವಾಗಿ ತಾವು ಎಷ್ಟು ಕೆಲಸ ಮಾಡಬೇಕೋ ಅಷ್ಟು ಮಾಡದೆ ಕೆಲಸವನ್ನ ತಪ್ಪಿಸಿಕೊಂಡು ಓಡಾಡುವಂತಹದ್ದನ್ನೇ ಕೆಲಸದ ಕದಿಯುವಿಕೆ ಅಂತೀವಿ. ಆ ಕೆಲಸ ಕದಿಯುವರನ್ನ ಕಾಣ್ತೀವಿ. ಎಷ್ಟೋ ಸಲ ಹೇಗಾಗಿದೆ ಅಂತ ಹೇಳಿದ್ರೆ 10,000 ಜನ ಒಂದ್ ಕಡೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರನ್ನ ನೋಡ್ಕೊಳ್ಳೋದಕ್ಕೆ ಅಂತ ಒಂದು 500 ಜನ, ಅಂದ್ರೆ ಅವರು ಸರಿಯಾಗಿ ಕೆಲಸವನ್ನ ನಿರ್ವಹಿಸ್ತಾ ಇದ್ದಾರೋ ಇಲ್ಲೋ ಅನ್ನುವ ಮೇಲ್ವಿಚಾರಣೆಗೆ ಒಂದು 500 ಜನ, ಆ 500 ಜನ ಸರಿಯಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೋ ಇಲ್ವೋ ಅನ್ನೋದನ್ನ ನೋಡ್ಕೊಳ್ಳೋದಿಕ್ಕೆ ಮತ್ತೆ ಒಂದು 50 ಜನ, ಆ 50 ಜನ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರಲ್ಲ ಅಂತ ನೋಡ್ಕೊಳ್ಳೋದಕ್ಕೆ ಮತ್ತೆ ಒಂದು 5 ಜನ, ಆ 5 ಜನ ಸರಿಯಾಗಿ ನೋಡ್ಕೊಳ್ತಾ ಇರೋದು. ಇದು ವ್ಯರ್ಥ, ಶ್ರಮದ ವ್ಯರ್ಥ ಮತ್ತು ನಾವು ನಮ್ಮ ಕೆಲಸವನ್ನ ಹೇಗೆ ಗಂಭೀರವಾಗಿ ತಗೊಂಡಿಲ್ಲ ಅನ್ನೋದಕ್ಕೆ ಉದಾಹರಣೆ ಆಗುತ್ತೆ. ಆದ್ರೆ ಅಂತಹ ದೃಶ್ಯಗಳನ್ನ ನಾವು ಈ ಕಾಲದಲ್ಲಿ ಕಾಣ್ತಾ ಇದ್ದೀವಿ. ಅದಕ್ಕೆ ವಚನಕಾರರು ನಮಗೆ ಮಾದರಿಯಾಗ್ತಾರೆ. ಕಾಯಕವನ್ನ ದೈವತ್ವಕ್ಕೇರಿಸಿ ಶ್ರಮಜೀವಿಗಳ ಆತ್ಮಗೌರವವನ್ನ ಎತ್ತಿ ಹಿಡಿದಂತಹ ಕಾಲವದು. ಆವ ಕಾಯಕ ಮಾಡಿದಳು ಒಂದೇ ಕಾಯಕವಯ್ಯ ಎಂದು ಎಲ್ಲ ವೃತ್ತಿಗಳನ್ನ ಸಮಾನವಾಗಿ ಗೌರವಿಸಿದಂತಹ, ಕಾಯಕವೇ ಕೈಲಾಸವೆಂದು ಭಾವಿಸಿದಂತಹ, ಕಾಯಕದಲ್ಲಿ ನಿರತನಾದಡೆ ಗುರುದರ್ಶನವಾದಳು ಮರೆಯಬೇಕು, ಲಿಂಗ ಪೂಜೆಯಾದಳು ಮರೆಯಬೇಕು, ಜಂಗಮ ಮುಂದೆ ನಿಂತಿದ್ದರೂ ಹಂಗ ಹರಿಯಬೇಕು ಅನ್ನೋದ್ರ ಮೂಲಕ ಕಾಯಕ ನಿರತನಿಗೆ ಇರಬೇಕಾದಂತಹ ನಿಷ್ಠೆ ಮತ್ತು ಏಕಾಗ್ರತೆಗಳನ್ನ ತಿಳಿ ಹೇಳುವಂತಹ ಕೆಲಸವನ್ನ ಮಾಡ್ತಾರೆ. ಇನ್ನ ಮಾತಿನ ಜವಾಬ್ದಾರಿಯನ್ನ ಹೊತ್ತುಕೊಳ್ಳುವುದು, ಮಾತು ಹೇಗಿರಬೇಕು, ಮಾತಿಗೆ ತಕ್ಕಂತೆ ನಮ್ಮ ನಡತೆ ಇರಬೇಕು ಅಂತ ತಿಳಿಸ್ಕೊಟ್ಟದ್ದು, ಮತ್ತೆ ಸ್ವತಃ ತಾವು ಹಾಗೆ ನಡೆದದ್ದು ವಚನ ಚಳವಳಿಯಿಂದ ಕಲಿಯಬೇಕಾದಂತಹ ಮತ್ತೊಂದು ಗುಣ. ಒಂದು ಕಾಲಕ್ಕೆ ಬಾಯಿ ಮಾತಿಗೆ ಬೆಲೆ ಇತ್ತು. ನಂತರದ ಕಾಲದಲ್ಲಿ ಲಿಖಿತ ದಾಖಲೆಗಳಿಗೆ ಬೆಲೆ ಬಂತು. ಈಗ ಲಿಖಿತ ದಾಖಲೆಗಳು ಇರುತ್ತೆ, ವಿಡಿಯೋ ಇರುತ್ತೆ. ಇಷ್ಟೆಲ್ಲ ಇದ್ದು ಮಾತನಾಡಿದವರು ನಾನು ಮಾತನಾಡಿಯೇ ಇಲ್ಲ, ನನ್ನ ಮಾತನ್ನ ತಿರುಚಲಾಗಿದೆ ಅಂತ ಹೇಳಿ ತುಂಬಾ ರಾಜಾರೋಷವಾಗಿ ಹೇಳ್ತಾ ಇರ್ತಾರೆ. ಅದು ಹೇಗೆ ಅವರ ಮಾತನ್ನ ಅಪಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅನ್ನೋದನ್ನ ನಮ್ಗಲ್ಲಿ ತೋರಿಸುತ್ತೆ. ಮಾತು ಆಡುವುದಕ್ಕಷ್ಟೇ, ಪಾಲಿಸುವುದಕ್ಕಲ್ಲ ಎಂಬ ಭಾವನೆಯಿಂದ ಮಾತಲ್ಲೇ ಸ್ವರ್ಗ ಸುಖ ತೋರಿಸುವ ಆಶ್ವಾಸನೆಗಳ ಸುರಿಮಳೆಯನ್ನ ಗೈತಾ ಇರುವಂತಹ ದೃಶ್ಯಗಳು ಇವತ್ತು ತುಂಬಾ ಸಾಮಾನ್ಯ ಆಗಿದೆ. ಹಾಗೆ ಮಾತಾಡಿದವರು ಅದರ ಜವಾಬ್ದಾರಿಯನ್ನ ಹೊರದೇ ಇರುವ ಕಾರಣಕ್ಕೋಸ್ಕರನೇ ಮಾತು ಬೆಲೆ ಕಳೆದುಕೊಳ್ತಾ ಮನುಷ್ಯನ ಘನತೆಯನ್ನು ಕುಗ್ಗಿಸ್ತಾ ಹೋಗ್ತಾ ಇದೆ. ಹೀಗೆ ನಡೆನುಡಿಗಳು ಒಂದಾಗದೆ ಮಾತನ್ನ ಬಂಡವಾಳವಾಗಿಸಿಕೊಟ್ಟು ಜನರನ್ನ ಮೋಸ ಮಾಡ್ತಾ ಇರುವಂತಹವರನ್ನು ಕುರಿತು ವಚನಕಾರರು ಹೀಗೆ ಹೇಳ್ತಾರೆ. ನುಡಿಯಲ್ಲಿ ಎಚ್ಚೆತ್ತು ನಡೆಯಲ್ಲಿ ತಪ್ಪಿದಡೆ ಹಿಡಿದಿದ್ದ ಲಿಂಗವು ಘಟಸರ್ಪವಯ್ಯ, ಮಾತೆಂಬುದು ಜ್ಯೋತಿರ್ಲಿಂಗ, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದು ಎನ್ನುವಂತಿರಬೇಕು. ತನುಮನ ಧನವ ಹಿಂದಿಕ್ಕಿಕೊಂಡು ಮಾತಿನ ಬಣಬೆಯ ಮುಂದಿಟ್ಟುಕೊಂಡು ಒಳಲೊಟೆಯ ನುಡಿಯುವವರು ನೀವೆಲ್ಲರೂ ಕೇಳಿರೆ. ನಮ್ಮ ಇವತ್ತಿನ ಜಗತ್ತಿಗೆ ತುಂಬಾ ಜಗತ್ತಿನ ಸ್ಥಿತಿಯನ್ನ ಅತ್ಯಂತ ಸಮರ್ಥವಾಗಿ ಹೇಳ್ತಾ ಇರುವಂತಹ ವಚನ ಇದು. ನಾವೆಲ್ಲ ಮಾತಿನ ಬಣಬೆಯನ್ನ ಮುಂದಿಟ್ಕೊಂಡು ತನುಮನಧನವನ್ನ ಹಿಂದಿಟ್ಕೊಂಡು ಮಾತಿಗೂ ನಮ್ಮ ತನುಮನಧನಕ್ಕೂ ಸಂಬಂಧ ಇಲ್ಲ ಎನ್ನುವಂತೆ ವರ್ತಿಸ್ತಾ ಇದ್ದೀವಿ. ಅಂಥವ್ರು ನೀವು ಕೇಳಿ ಅಂತ ಬಸವಣ್ಣ ಹೇಳ್ತಾ ಇದ್ದಾರೆ. ನಡೆಯ ಚೆನ್ನ ನುಡಿದು ತೋರಿ, ನುಡಿಯ ಚೆನ್ನ ನಡೆದು ತೋರಿ, ಆ ನಡೆ ನುಡಿ ಎರಡರ ಚೆನ್ನ ಮೃಡ ನಿಮ್ಮೊಳಡಗಿಸಿ, ತಾವೆಡೆ ಇಲ್ಲದೆ ಪರಿಪೂರ್ಣರಾದವರ ಪಡುಗವ ಬರುವೆ ಪಾದರಕ್ಷೆಯ ಹಿಡಿವೆ. ಮಾತಿನ ಜವಾಬ್ದಾರಿಯನ್ನ ಹೊತ್ತು
ಮಾತಿನ ಬೆಲೆಯನ್ನ ಉಳಿಸಿಕೊಳ್ಳುವಂತಹ ವ್ಯಕ್ತಿಗೆ ನಾನು ಯಾವ ಮಟ್ಟಕ್ಕೆ ಗೌರವ ಕೊಡ್ತೀನಿ ಅಂತಂದ್ರೆ ಪಾದರಕ್ಷೆಯನ್ನು ಹಿಡಿಯುವೆ ಅನ್ನುವುದರ ಮೂಲಕ ನಾವು ಮಾತಿಗೆ ಬದ್ಧರಾಗಿರಬೇಕಾದಂತಹ ಗುಣವನ್ನ ಹೇಗೆ ರೂಢಿಸ್ಕೊಳ್ಬೇಕು ಅನ್ನೋದನ್ನ ನಮ್ಗವರು ಹೇಳ್ತಿದ್ದಾರೆ. ಇನ್ನು ಮೂಢನಂಬಿಕೆಗಳನ್ನ ಕುರಿತು, ಸ್ವರ್ಗ ನರಕಗಳ ಕಲ್ಪನೆಯನ್ನ ಕುರಿತು, ಹೀಗೆ ಜೀವನದ ಎಲ್ಲ ವಿಷಯಗಳ ಕುರಿತು ಸ್ಪಂದಿಸುವ ಕಾರಣ ವಚನಕಾರರು ಅಲ್ಲಿ ಎಲ್ಲ ವಿಷಯಗಳ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ. ಬ್ರಹ್ಮ ಪದವಿಯ ನಾನೊಲ್ಲೆ, ವಿಷ್ಣು ಪದವಿಯ ನಾನೊಲ್ಲೆ, ರುದ್ರ ಪದವಿಯ ನಾನೊಲ್ಲೆ, ನಾನು ಮತ್ತವ ಪದವಿಯ ನೊಲ್ಲೆನಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಸದ್ಭಕ್ತರ ಪಾದವ ನರಿದಿಪ್ಪ, ಆ ಮಹಾಪದವಿಯ ಕರುಣಿಸಯ್ಯ. ಕೂಡಲ ಸಂಗಮ ದೇವ ಬ್ರಹ್ಮ ಪದವಿಯ ನಾನೊಲ್ಲೆ, ವಿಷ್ಣು ಪದವಿಯ ನಾನೊಲ್ಲೆ, ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ. ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ. ಬಸವಾದಿ ಶಿವಶರಣರನ್ನು ಹೃನ್ಮಂದಿರದಲ್ಲಿ ಸ್ಮರಿಸಿ ನಮ್ಮ ದೀಕ್ಷಾ ಗುರು ಪೂಜ್ಯ ಶ್ರೀ ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರಿಗೆ ಹಾಗೂ ತರಳಬಾಳು ಗುರು ಪರಂಪರೆಯ ಎಲ್ಲ ಗುರು ವೃಂದಕ್ಕೆ ಭಕ್ತಿಪೂರ್ವಕ ಪ್ರಣಾಮಗಳು. 4ನೇ ದಿನದ ಅಂತರ್ಜಾಲ ವೀಕ್ಷಕರಿಗೆ ಶರಣಾರ್ಥಿಗಳು. ಬ್ರಹ್ಮ ಪದವಿಯನ್ನೊಲ್ಲೆ, ವಿಷ್ಣು ಪದವಿಯನ್ನೊಲ್ಲೆ, ರುದ್ರ ಪದವಿಯನ್ನೊಲ್ಲೆ, ನಾನು ಮತ್ತಾವ ಪದವಿಯನ್ನೊಲ್ಲೆನಯ್ಯ. ಕೂಡಲ ಸಂಗಮ ದೇವ ನಿಮ್ಮ ಸದ್ಭಕ್ತರ ಪಾದವ ನರಿದಿಪ್ಪ, ಮಹಾಪದವಿಯ ಕರುಣಿಸಯ್ಯ. ಸರಳ ವ್ಯಕ್ತಿತ್ವಕ್ಕೆ ಘನತೆ, ಭವ್ಯತೆ, ದಿವ್ಯತೆ ತರುವುದು. ಸರಳತೆ ವ್ಯಕ್ತಿತ್ವಕ್ಕೆ ಘನತೆಯನ್ನು, ಭವ್ಯತೆಯನ್ನು, ದಿವ್ಯತೆಯನ್ನು ತರೋದು. ಈ ಸತ್ಯವನ್ನು ಅರಿತು ಅದರಂತೆ ಬಾಳಿದವರು 12ನೇ ಶತಮಾನದ ವಚನಕಾರ. ಅವರು ಯಾವುದೇ ಅಧಿಕಾರ, ಪ್ರಶಸ್ತಿ, ಆಸೆಗೆ ಮುಂದಾದವರಲ್ಲ. ಹಾಗಾಗಿ ಅವರ ವಚನ ಚಳುವಳಿ ಇಂದಿಗೂ ಪ್ರಸ್ತುತ. ಇಂದಂತೂ ಎಂತೆಂಥವರೋ ಅಧಿಕಾರ, ಪ್ರಶಸ್ತಿ, ಪದವಿಗಾಗಿ ಹಾತೊರೆಯುವುದು. ಅದಕ್ಕಾಗಿ ಏನೆಲ್ಲ ಹುನ್ನಾರ ಮಾಡುವುದು, ಹಿಡಿಯಬಾರದವರ ಕೈಕಾಲ ಹಿಡಿಯುವುದು. ಅಧಿಕಾರ, ಪದವಿ, ಪ್ರಶಸ್ತಿಗಾಗಿ ತಮ್ಮ ಮಾನವನ್ನೇ ಹರಾಜಿಗೆ ಇಟ್ಟುಕೊಳ್ಳುವವರು ಇದ್ದಾರೆ. ಬಸವಣ್ಣನವರು ಕಲ್ಯಾಣದಲ್ಲಿ ಪ್ರಧಾನಿಯಾಗಿ ಸೇವೆ ಸಲ್ಲಿಸುತ್ತಿದ್ದರೂ ಪದವಿ ಪ್ರಶಸ್ತಿಯಿಂದ ದೂರ ಇದ್ದವರು. ಅವರ ಬಹುತೇಕ ವಚನಗಳಲ್ಲಿ ಸರಳತೆಯ ಪಾಠವಿದೆ. ಬ್ರಹ್ಮ ಪದವಿ, ವಿಷ್ಣು ಪದವಿ, ರುದ್ರ ಪದವಿ ಯಾಕೆ ತಾನೇ ಬೇಡ? ಆದರೆ ಅವುಗಳನ್ನು ಬಯಸಿದವರಲ್ಲ ಬಸವಣ್ಣನವರು. ಬದಲಾಗಿ ಸದ್ಭಕ್ತರ ಪಾದವನ್ನರಿದಿಪ್ಪ, ಮಹಾಪದವಿಯ ಕರುಣಿಸು ಎಂದು
ದೇವರಲ್ಲಿ ಪ್ರಾರ್ಥಿಸಿಕೊಳ್ಳುವರು. ಅವರಿಗೆ ದೇವಸ್ಥಾನದ ಮೇಲಿನ ಚಿನ್ನದ ಕಳಶವಾಗುವುದಕ್ಕಿಂತ ಶರಣರು ಮೆಟ್ಟುವ ಜಮಾವಿಯಾಗುವಲ್ಲೇ ಪರಮಾನಂದ. ಒಮ್ಮೆ ಬಸವಣ್ಣ ಮತ್ತು ಹರಳಯ್ಯನವರ ಬದುಕಿನಲ್ಲಿ ನಡೆದ ಘಟನೆ. ಹರಳಯ್ಯನವರಿಗೆ ಬಸವಣ್ಣವರು ಶರಣು ಎಂದಾಗ ಶರಣು ಶರಣಾರ್ಥಿ ಹರಳಯ್ಯ ತಂದೆ ಅಂತ ಬಸವಣ್ಣವರು ಹೇಳ್ತಾರೆ. ಅದೇ ಬಸವಣ್ಣವರ ವ್ಯಕ್ತಿತ್ವದ ದಿವ್ಯ ದರ್ಶನ ತೋರ್ತಾ ಇದೆ. ಆದರೆ ಇಂದು ಕೆಲವರಿಗೆ ನಾವಾಗಿಯೇ ನಮಸ್ಕಾರ ಅಂದರೂ ಪ್ರತಿಕ್ರಿಯಿಸದೆ ತಮ್ಮಷ್ಟಕ್ಕೆ ತಾವು ಏನೋ ಮಾತಾಡ್ತಾ ಇರ್ತಾರೆ, ಏನೋ ಮಾಡ್ತಾ ಇರ್ತಾರೆ. ಕಾರಣ ಅವರಿಗೆ ನಾನೇ ದೊಡ್ಡವ ಎನ್ನುವ ಅಹಂಕಾರ. ಆದರೆ ಬಸವಣ್ಣವರಿಗೆ ತಾವು ದೊಡ್ಡವರಾಗೋದಕ್ಕಿಂತ ಚಿಕ್ಕವರಾಗಿರೋದೇ ಆದರ್ಶ ಅನಿಸಿತು. ಹಾಗಾಗಿನೇ ಏನಿಗಿಂತ ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಅಂತ ಹೇಳಿದರು. ಮೇಲಾಗೋದಕ್ಕಿಂತ ಕೀಳಾಗೋದ್ರಲ್ಲೇ ಸಂತೋಷ ಅನುಭವಿಸಿದರು. ಹಸುವಿನ ಹಾಲು ಕರಿಬೇಕು ಅಂದರೆ ಅದರ ಕೆಚ್ಚಲಡಿ ಕೂತ್ಕೋಬೇಕು. ಅಲ್ಲಿ ಅಯ್ಯೋ ನಾನು ದೊಡ್ಡವನು, ನನ್ನ ಸ್ಥಾನ ದೊಡ್ಡದು, ನಾನು ಹೇಗೆ ಕೂತು ಹಾಲು ಕರೀಲಿ ಅಂದರೆ ಖಂಡಿತ ನಿಮಗೆ ಹಾಲು ದೊರೆಯೋಲ್ಲ. ಹಾಗೆಯೇ ನನ್ನನ್ನು ಶರಣರ ಪಾದಕ್ಕೆ ಕೀಳಾಗಿರಿಸು ಅಂತ ಬಸವಣ್ಣವರು ಬೇಡ್ತಾರೆ. ಕೀಳಾಗಿರಿಸು ಅಂತಂದರೆ ನಾನು ಕೀಳಾಗಿರುವಂಥದ್ದಲ್ಲ, ಅಲ್ಲೇ ಜ್ಞಾನವನ್ನು ಸಂಪಾದನೆ ಮಾಡುವ ಹಾಗೆ ಮಾಡುವಂಥ ಅದರ ಅರ್ಥ. ನಮಗೆ ಆ ರೀತಿಯ ಸದ್ಭಾವನೆ ಇಲ್ಲದೆ ಇದ್ದರೆ ಅಹಂಕಾರ ಮೈಗೂಡುತ್ತೆ. ಆವಾಗ ಮಾಡಿದನೆಂಬುದು ಮನದಲ್ಲಿ ಬೆಳೆದರೆ ಏಡಿಸಿ ಕಾಡಿತ್ತು ಶಿವನ ಡಂಗುರ ಅನ್ನೋದನ್ನು ಹೇಳೋದ್ರ ಮೂಲಕ ಅಹಂಕಾರವನ್ನು ಹೇಗೆ ನಿರಸನ ಮಾಡಿಕೊಳ್ಬೇಕು ಅನ್ನೋದನ್ನು ಬಸವಣ್ಣವರಲ್ಲಿ ಹೇಳ್ತಾರೆ. ವಚನಕಾರರ ಇಂಥ ಗುಣವೇ ಅವರ ಚಳುವಳಿಯ ಸ್ವಭಾವವನ್ನು ಎತ್ತಿ ತೋರಿಸ್ತಾ ಇದೆ. ಮತ್ತು ಆ ವಚನಗಳು ಇವತ್ತಿಗೂ ಕೂಡ ಪ್ರಸ್ತುತ ಅನ್ನಿಸ್ತಾ ಇದೆ. ಈ ಮಾದಾರ ಚೆನ್ನೈನವರ ವಚನದಲ್ಲಿ ಬರುವಂಥ ಮಾತು, ನಡೆ ನುಡಿ ಸಿದ್ಧಾಂತವಾದಲ್ಲಿ ಕುಲ ಹೊಲೆ ಸೂತಕ ಇಲ್ಲ ಅಂತ. ಯಾರಲ್ಲಿ ನಡೆ ಮತ್ತು ನುಡಿ ಒಂದಾಗಿರ್ತವೋ ಅವ್ರಿಗೆ ಕುಲನೂ ಇಲ್ಲ, ಹೊಲೆನೂ ಇಲ್ಲ, ಸೂತಕನೂ ಇಲ್ಲ. ಇವತ್ತು ಜಗತ್ತಿನ ಅನೇಕ ಧರ್ಮಗಳನ್ನು ನೋಡ್ತಾ ಬಂದರೆ ಅಲ್ಲಿ ಕುಲ ಇದೆ, ಹೊಲೆ ಇದೆ, ಸೂತಕ ಇದೆ. ಆದರೂ ಆ ಧರ್ಮಗಳಲ್ಲಿ ಕೆಲವು ತತ್ವಗಳು ಇದ್ದಾವೆ. ಕೆಲವು ಧರ್ಮಗಳು ಭಕ್ತಿ ಪ್ರಧಾನ, ಮತ್ತು ಕೆಲವು ಧರ್ಮಗಳು ನೀತಿ ಪ್ರಧಾನ, ಇನ್ನು ಕೆಲವು ಧರ್ಮಗಳು ಜ್ಞಾನ ಪ್ರಧಾನ. ಹಾಗೆಯೇ ಕರ್ಮ ಪ್ರಧಾನವಾದಂಥ ಧರ್ಮಗಳು ಉಂಟು. ವಚನಕಾರರ ಧರ್ಮ ಇವೆಲ್ಲವುಗಳನ್ನು ಒಳಗೊಂಡು ಅವುಗಳಿಗಿಂತ ಭಿನ್ನವಾಗಿ ಇರುವಂಥದ್ದು. ವಚನಕಾರರು ಬಹಳ ಮಹತ್ವ ಕೊಟ್ಟಿದ್ದು ಜ್ಞಾನ ಮತ್ತು ಕ್ರಿಯೆಗೆ. ಜ್ಞಾನ ಇಲ್ಲದ ಕ್ರಿಯೆ, ಕ್ರಿಯೆ ಇಲ್ಲದೆ ಇರುವಂಥ ಜ್ಞಾನ ವ್ಯರ್ಥ ಅಂತ ಅವರ ಅಭಿಪ್ರಾಯ. ಅವಿರಳ ಜ್ಞಾನಿ ಎಂದೇ ಹೆಸರಾದಂಥ ಚನ್ನಬಸವಣ್ಣವರು ಕ್ರಿಯೆ ಮತ್ತು ಜ್ಞಾನ ಬೇರೆ ಬೇರೆ ಅಲ್ಲ ಅಂತ ಹೇಳ್ತಾರೆ. ಅವರು ಜ್ಞಾನ ಕ್ರಿಯೆಗಳಿಗೆ ನೀಡುವಂಥ ವ್ಯಾಖ್ಯಾನ ಎಷ್ಟೊಂದು ಪರಿಣಾಮಕಾರಿಯಾಗಿದೆ ಅಂದರೆ ಆ ವಚನವನ್ನೇ ಗಮನಿಸಿ. ಕ್ರಿಯೆಯೇ ಜ್ಞಾನ, ಆ ಜ್ಞಾನವೇ ಕ್ರಿಯೆ. ಜ್ಞಾನವೆಂದರೆ ತಿಳಿಯುವುದು, ಕ್ರಿಯೆ ಎಂದರೆ ತಿಳಿದಂತೆ ಮಾಡುವುದು. ಪರಸ್ತ್ರೀಯನ್ನು ಭೋಗಿಸಬಾರದೆಂಬುದೇ ಜ್ಞಾನ, ಅದರಂತೆ ಆಚರಿಸುವುದೇ ಕ್ರಿಯೆ. ಅಂತೂ ಆಚರಿಸದಿದ್ದರೆ ಅದೇ ಅಜ್ಞಾನ ನೋಡ ಕೂಡಲ ಚೆನ್ನ ಸಂಗಮ ದೇವ. ಜ್ಞಾನ, ಅಜ್ಞಾನ ಮತ್ತು ಕ್ರಿಯೆ ಈ ವಚನಗಳಲ್ಲಿ ಏನು ಅನ್ನೋದನ್ನು ತುಂಬ ಸರಳವಾಗಿ ತಿಳಿಸಿಕೊಟ್ಟಿದ್ದಾರೆ ಚನ್ನಬಸವಣ್ಣ. ಜ್ಞಾನ ಅಂತಂದರೆ ತಿಳಿಯೋದು, ಕ್ರಿಯೆ ಅಂದರೆ ತಿಳಿದಂತೆ ಮಾಡೋದು. ಇದಕ್ಕೆ ಅವರು ಕೊಡುವಂಥ ನಿದರ್ಶನ, ಪರಸ್ತ್ರೀಯರೊಂದಿಗೆ ದೈಹಿಕ ಸಂಬಂಧ ಮಾಡಬಾರ್ದು. ಹಾಗೆ ಮಾಡದೇ ಇರೋದೇ ಜ್ಞಾನ ಅಂತ. ಆದರೆ ಅದನ್ನು ಆಚರಣೆಯಲ್ಲಿ ತರದೇ ಇದ್ದರೆ ಅದು ಜ್ಞಾನ ಆಗೋದಿಲ್ಲ.
ಆಚರಣೆಯಲ್ಲಿ ತಂದಾಗ ಅದು ಕ್ರಿಯೆ ಆಗುತ್ತೆ. ಜ್ಞಾನ ಮತ್ತು ಕ್ರಿಯೆ ಒಂದಾಗದೇ ಇದ್ದರೆ ಅದೇ ಅಜ್ಞಾನ ಅಂತ ಗುರುತಿಸ್ತಾರೆ ಅವರು. ನಮ್ಮಲ್ಲಿ ಜ್ಞಾನವಂತರಿಗೆ ಕೊರತೆ ಇಲ್ಲ, ಪುಂಖಾನುಪುಂಖವಾಗಿ ಉಪದೇಶ ಮಾಡ್ತಾರೆ. ಅವ್ರ ಮಾತುಗಳನ್ನ ಕೇಳ್ತಾ ಇದ್ದರೆ ಮುಂದೆ ಇವರು ಬಸವಣ್ಣವರು ಎಷ್ಟು ದೊಡ್ಡವರು ಅಂತ ನಾವು ಗುರುತಿಸ್ತಾ ಬಂದಿದ್ದಲ್ಲ, ಅವ್ರಿಗಿಂತ ಇವರೇ ದೊಡ್ಡವರು ಅನ್ನುವಂಥ ಭಾವನೆ ಬರುತ್ತೆ. ಆದರೆ ಅವರ ಅಂತರಂಗವನ್ನು ಬೇಯಿಸಿದರೆ ಅವರ ಮಾತಿಗೆ ಕೃತಿಗೆ ಸಂಬಂಧವೇ ಇರೋದಿಲ್ಲ. ಮಾತೇ ಒಂದು, ಮನಸ್ಸೇ ಮತ್ತೊಂದು, ಕೃತಿ ಇನ್ನೊಂದಾಗಿರುತ್ತೆ. ಇಂಥ ಜನ ಯಾವ ಪದವಿ ಪಡೆದಿದ್ರೇನು, ಯಾವ ಪ್ರಶಸ್ತಿ ಪಡೆದಿದ್ರೇನು, ನಮ್ಮ ದೃಷ್ಟಿಯಲ್ಲಿ ಅಷ್ಟೇ ಅಲ್ಲ, ಶರಣರ ದೃಷ್ಟಿಯಲ್ಲಿ ಅವರೆಲ್ಲ ಅಜ್ಞಾನಿಗಳೇ. ಇಂಥ ಮಾತುಗಳನ್ನು ಹೇಳುವಂಥ ಉದ್ದೇಶ ಈ ಅರಿವು ಆಚಾರ, ಜ್ಞಾನ ಕ್ರಿಯೆ ಇವುಗಳ ಪ್ರಜ್ಞೆ ಮನುಷ್ಯನಿಗೆ ಇಲ್ಲದೇ ಇದ್ದರೆ ಅವನ ಬದುಕು ವ್ಯರ್ಥ ಅಂತ. ಇದೇ ಆ ವಚನಗಳ ಪ್ರಸ್ತುತಿ ಎಷ್ಟು ಮಹತ್ವ ಎಷ್ಟು ಅನ್ನೋದನ್ನು ತೋರಿಸ್ತಾ ಇದೆ. ಮತ್ತೊಂದು ವಚನವನ್ನು ಗಮನಿಸೋದಾದರೆ, ಜಾಲಗಾರನೊಬ್ಬ ಜಲಬೊಬ್ಬಕ್ಕೂ ಶೋಧಿಸಿ ಹಲವು ಪ್ರಾಣಿಯ ಕೊಂದು ನಲ್ಲಿ ದಾಟದ. ತನ್ನ ಮನೆಯಲ್ಲೊಂದು ಶಿಶು ಸತ್ತಡೆ ಅದಕ್ಕೆ ಮರುಗುವಂತೆ ಅವಕ್ಕೇಕೆ ಮರುಗ. ಜಾಲಗಾರನ ದುಃಖ ಜಗಕ್ಕೆಲ್ಲ ನಗೆಗೆಡೆ. ಇದು ಕಾರಣ ಚನ್ನಮಲ್ಲಿಕಾರ್ಜುನಯ್ಯನ ಭಕ್ತನಾಗಿದ್ದು ಜೀವ ಹಿಂಸೆ ಮಾಡುವ ಮಾದಿಗರ ನೇನೆಂಬೆನೆಯ. ಮಹಾದೇವಿಯಕ್ಕನ ಈ ವಚನದಲ್ಲಿ ಮಾದಿಗ ಅನ್ನುವಂಥ ಪದ ಬಳಕೆ ಆಗಿರೋದು ಜಾತಿಯ ಹಿನ್ನೆಲೆಯಲ್ಲಿ ಅಲ್ಲ. ಜಾತಿಯಿಂದ ಮಾದಿಗರಾದಂಥವ್ರು ಯಾರೂ ಕೂಡ ಜೀವ ಹಿಂಸೆ ಮಾಡೋದಿಲ್ಲ. ಅವರು ಜೀವಂತ ಪ್ರಾಣಿಗಳನ್ನು ಕೊಂದು ತಿನ್ನುವಂಥ ಹಿಂಸಾ ಪಶುಗಳಲ್ಲ. ಬದಲಾಗಿ ಸತ್ತ ಪ್ರಾಣಿಗಳ ಮಾಂಸವನ್ನು ಮಾತ್ರ ಅವ್ರು ತಿಂತಾರೆ. ಆದರೆ ಈ ದೇವರು ಧರ್ಮ ಇವುಗಳ ಹೆಸರಿನಲ್ಲಿ ಜೀವ ಹಿಂಸೆಯನ್ನು ಮಾಡಿ ಅವುಗಳನ್ನು ಕೊಂದು ತಿಂತಾರಲ್ಲ, ಅವರೇ ನಿಜವಾದ ಮಾದಿಗರು. ಇದಕ್ಕೆ ಅಕ್ಕ ಒಬ್ಬ ಮೀನುಗಾರನ ದರ್ಶನವನ್ನು ಕೊಡ್ತಾಳೆ. ಆತನ ಮನೆಯಲ್ಲಿ ಒಂದು ಮಗು ಸತ್ತಿದೆ ಅಂತ ಭಾವಿಸ್ಕೊಳ್ಳಿ. ಆ ಮಗು ಸತ್ತಿದೆ ಅಂದರೆ ಅವನಿಗೆ ಎಷ್ಟು ಮರುಕ, ಎಷ್ಟು ದುಃಖ. ಆದರೆ ಅದೇ ಮೀನುಗಾರ ಮೀನು ಹಿಡಿಲಿಕ್ಕೆ ಹೋದಾಗ ನದಿಯಲ್ಲಿ ಅಥವಾ ಹಳ್ಳದಲ್ಲಿ ಬಲೆ ಬೀಸ್ತಾನೆ. ಆ ಬಲೆ ಬೀಸಿದಾಗ ಮೀನು ಸಿಗುತ್ತೆ. ಅವನಿಗೆ ಆವಾಗ ಮೀನು ಹಿಡಿಯುವಲ್ಲಿ ಮರುಕ ಇಲ್ಲ, ಬದಲಾಗಿ ಖುಷಿ ಪಡ್ತಾನೆ ಮೀನು ಸಿಗ್ತಲ್ಲ ಅಂತ. ಮುಂದೆ ಅವಳನ್ನು ಕೊಂದು ತಿನ್ನುವಾಗ ಅವನಿಗೇನಾದರೂ ದುಃಖ ಆಗುತ್ತಾ? ತನ್ನ ಮಗ ಸತ್ತ ಅಂತ ಹೇಗೆ ದುಃಖ ಆಗಿತ್ತೋ ಹಾಗೆ ಇಲ್ಲ. ಆಗ ಖುಷಿ ಪಡ್ತಾನೆ, ನಾಲಿಗೆ ಚಪ್ಪಲಿಸ್ತಾನೆ, ಎಷ್ಟು ರುಚಿಯಾಗಿದೆಯಲ್ಲ ಅಂತ. ಮೀನಿಂದು ಒಂದು ಜೀವನ, ತನ್ನ ಮಗಂದು ಒಂದು ಜೀವನ. ಮಗುವಿನ ಬಗ್ಗೆ ಇರುವಂಥ ಮರ್ಕ ಕಾಳಜಿ ಮೀನಿನ ಬಗ್ಗೆ ಯಾಕಿಲ್ಲ? ಇದು ಅಕ್ಕನ ಪ್ರಶ್ನೆ. ಇದು ಒಂದು ರೀತಿ ಮಾನವರ ವಿಚಿತ್ರ ವರ್ತನೆ. ಹೀಗೆ ಜೀವ ಹಿಂಸೆ ಮಾಡೋ ಭಕ್ತರನ್ನ ಅಕ್ಕ ಮಾದಿಗರು ಅಂತ ಕರೆದಿರುವಂಥದ್ದು ನಿಜಕ್ಕೂ ಕೂಡ ಚಿಂತನಾರ್ಹ. ನಮ್ಮ ಶರಣರ ವಚನಗಳ ಶಕ್ತಿ ಇರೋದೇ ಇಂಥಲ್ಲಿ. ಯಾವುದೋ ಒಂದರ ಮೂಲಕ ಇನ್ನೊಂದು ಹೋಲಿಕೆ ಮಾಡ್ತಾ ಬದುಕಿನಲ್ಲಿ ಈ ಅಹಿಂಸೆಯ ಸಂದೇಶವನ್ನು ಸಾರ್ತಾ ಇರುವಂಥದ್ದು ನಿಜಕ್ಕೂ ಕೂಡ ರೋಚಕ. ಶರಣರು ಬಾಹ್ಯ ಬದುಕಿನ ಶುದ್ಧಿ ಬಗ್ಗೆ ಮಾತ್ರ ಹೇಳಲಿಲ್ಲ, ಅಂತರಂಗದ ಬದುಕಿಗೂ ಕೂಡ ಒತ್ತು ಕೊಟ್ಟರು. ಅಂತರಂಗ ಬದುಕಿನ ಶುದ್ಧಿ ಇಲ್ಲದೇ ಇದ್ದರೆ ಬಾಹ್ಯ ಬದುಕಿನ ಶುದ್ಧಿಗೆ ಬೆಲೆನೇ ಇಲ್ಲ. ಅಂತರಂಗದ ಬದುಕಿನ ಶುದ್ಧಿ ಯಾವುದರಿಂದ ಸಾಧ್ಯ? ಬಸವಣ್ಣವರ ವಚನ ಅನೇಕರಿಗೆ ಗೊತ್ತಿದೆ. ಕಳಬೇಡ, ಕೊಲಬೇಡ, ಖುಷಿಯ ನುಡಿಯಲು ಬೇಡ. ಅವರ ಈ ಸಪ್ತಶೀಲಗಳ ಆಚರಣೆನ ಎಲ್ಲರೂ ಕೂಡ ಮೈಗೂಡಿಸಿಕೊಂಡ್ರೆ, ಈ ವಚನದ ಆಶಯವನ್ನು ತಮ್ಮ ಬದುಕಿನಲ್ಲಿ ಅನುಷ್ಠಾನಕ್ಕೆ ತಂದರೆ, ಜೊತೆಗೆ ಅನುಭಾವಿಗಳ ಸಂಘವನ್ನು ಬೆಳೆಸಿಕೊಂಡ್ರೆ, ಆಗ
ಆ ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸ ಆಗುತ್ತೆ, ಅಂತರಂಗದ ಶುದ್ಧಿನೂ ಕೂಡ ಆಗುತ್ತೆ. ಹಾಗಾಗಿನೇ ಶರಣರು ಸತ್ಸಂಗಕ್ಕೆ ತುಂಬ ವಿಶೇಷವಾದಂಥ ಮನ್ನಣೆ ಕೊಟ್ಟರು. ಈ ಸಜ್ಜನರ ಸಂಘ ಹೇಗೆ ಅಂತಂದರೆ ಮೊಸರನ್ನು ಕಡೆದು ಬೆಣ್ಣೆಯನ್ನು ಪಡೆದಂಗೆ. ದುರ್ಜನರ ಸಂಘ ವಿಷ ಕಕ್ಕುವ ಹಾವಿನ ಸಹವಾಸ ಮಾಡಿದಂಗೆ. ಈ ನೆಲೆಯಲ್ಲಿ ಸಂಘದಿಂದ ಏನೇನು ಪ್ರಯೋಜನ ಅನ್ನೋದನ್ನು ತುಂಬ ಪರಿಣಾಮಕಾರಿಯಾಗಿ ಅಕ್ಕ ತಮ್ಮ ಮತ್ತೊಂದು ವಚನದಲ್ಲಿ ಹೇಳ್ತಾರೆ. ಸಂಘದಿಂದಲ್ಲದೆ ಅಗ್ನಿ ಹುಟ್ಟದು, ಸಂಘದಿಂದಲ್ಲದೆ ಬೀಜ ಮೊಳೆದೋರದು, ಸಂಘದಿಂದಲ್ಲದೆ ಹೂವಾಗದು, ಸಂಘದಿಂದಲ್ಲದೆ ಸರ್ವ ಸುಖ ದೋರದು. ಚನ್ನಮಲ್ಲಿಕಾರ್ಜುನಯ್ಯ, ನಿಮ್ಮ ಮಹಾನುಭಾವಿಗಳ ಸಂಘದಿಂದ ಆನು ಪರಮಸುಖಿಯಾದೆನಯ್ಯ. ವ್ಯಕ್ತಿತ್ವದ ವಿಕಾಸ ಆಗೋದು ಸಜ್ಜನರ ಒಡನಾಟದಿಂದ. ಒಂದು ಕಲ್ಲನ್ನು ತೆಗೆದುಕೊಂಡು ಮತ್ತೊಂದು ಕಲ್ಲಿನ ಮೇಲೆ ಕುಟ್ಟಿದರೆ ಬೆಂಕಿ ಉತ್ಪತ್ತಿ ಆಗುತ್ತೆ. ಹಾಗೆಯೇ ಮಣ್ಣಿನ ಒಡನಾಟಕ್ಕೆ ಸಿಕ್ಕಂಥ ಬೀಜ ಮೊಳಕೆ ಹೊಡೆಯುತ್ತೆ. ಗಾಳಿಯಲ್ಲಿ ಬೆಳಕಿನಲ್ಲಿ ಇದ್ದಂಥ ಒಂದು ಗಿಡದಿಂದ ಹೂವು ಹೊರಬರ್ತಾ ಇದೆ, ಆ ಹೂವಿನ ಅರಳ್ತಾ ಇದೆ. ಹಾಗೆಯೇ ಸುಖ ಬೇಕು ಅಂತಂದರೆ ನಾವು ಒಳ್ಳೆಯವರ ಒಡನಾಟವನ್ನು ಬೆಳೆಸ್ಕೊಳ್ಬೇಕು. ಒಳ್ಳೆಯವರು ಅಂದರೆ ಮಹಾನುಭಾವಿಗಳು ಅಂತಲೇ ಅರ್ಥ. ಅಂಥವರ ಒಡನಾಟದಿಂದ ನಾನು ಪರಮಸುಖಿಯಾದೆ ಅಂತ ಅಕ್ಕ ಹೇಳ್ತಾರೆ. ಆ ಮಾತು ಅವತ್ತಿಗೂ ಸತ್ಯ, ಇವತ್ತಿಗೂ ಸತ್ಯ. ಸಹವಾಸದಿಂದ ಯೋಗಿ ಭೋಗಿನೂ ಆಗ್ತಾನೆ, ಭೋಗಿ ಯೋಗಿನೂ ಆಗ್ತಾನೆ ಅನ್ನೋ ಮಾತನ್ನು ನೀವೆಲ್ಲ ಕೇಳಿದ್ದೀರಿ. ಅದು ಕೂಡ ಸಂಘದ ಮಹತ್ವವನ್ನು ಸಾರ್ತಾ ಇರುವಂಥದ್ದು. 12ನೇ ಶತಮಾನದಲ್ಲಿ ಅನುಭವ ಮಂಟಪ ಅಂತ ನಾವು ಮತ್ತೆ ಮತ್ತೆ ಏನು ಹೇಳ್ತೇವಲ್ಲ, ಅದು ಅನುಭಾವಿಗಳ ಸಂಘದಿಂದ ಕೂಡಿತ್ತು. ಅಂಥ ಅನುಭಾವಿಗಳ ಸಂಘದಿಂದಾಗಿಯೇ ಸೂಳೆ ಸಂಕವಿ ಅಂಥವಳು ಕೂಡ ತನ್ನ ಪೂರ್ವ ವೃತ್ತಿಯನ್ನು ಕಳ್ಕೊಂಡು ಶರಣೆ ಆಗ್ತಾಳೆ. ಈ ಚೋರ ಚಿಕ್ಕಣ್ಣ ಹೆಸರೇ ಹೇಳೋ ಹಾಗೆ ಅವನ ವೃತ್ತಿ ಕಳ್ತನ ಮಾಡೋ. ಅವನು ಸಹ ಅನುಭವ ಮಂಟಪದ ಎಲ್ಲ ಅನುಭಾವಿಗಳ ಸಹವಾಸದಿಂದ ತನ್ನ ಕಳ್ತನವನ್ನು ಬಿಟ್ಟು ಶರಣ ಆಗ್ತಾನೆ. ಹೆಂಡದ ಮಾರಯ್ಯ ಅವನದು ವೃತ್ತಿ ಹೆಂಡ ಮಾರ. ಆದರೆ ಆತ ಶರಣರ ಸಹವಾಸದಿಂದ ಅದನ್ನು ಬಿಟ್ಟು ಶರಣ ಆಗ್ತಾನೆ. ಇವೆಲ್ಲ ಯಾಕೆ ಸಾಧ್ಯ ಆದವು ಅಂತಂದರೆ ಶರಣರ ಚಳುವಳಿಯ ಪರಿಣಾಮದಿಂದ. ಇಂಥ ಅನೇಕ ನಿದರ್ಶನಗಳು ಇವತ್ತಿಗೂ ಕೂಡ ಪ್ರಸ್ತುತ ಆಗಿವೆ ವಚನಗಳ ಮೂಲಕ. ವಚನಕಾರರ ಬದುಕು ಇವತ್ತಿನ ಲೋಕದ ಜನರಿಗೆ ಒಂದು ರೀತಿ ವಿಸ್ಮಯವಾಗಿ ಕಾಣೋದು ಸಹಜ. ಯಾಕೆ ಅಂದರೆ ನಿತ್ಯ ಜೀವನದಲ್ಲಿ ನಾವಿರೋದೇ ಬೇರೆ, ಶರಣ ಹೇಳೋದೇ ಬೇರೆ. ಈ ನೆಲೆಯಲ್ಲೇ ನಮಗೆ ಮತ್ತೊಂದು ನೆನಪಾಗುವಂಥ ವಚನ ಚನ್ನಬಸವಣ್ಣವರು. ಅವ್ರು ಹೇಳ್ತಾರೆ, ಸರ್ವಸಂಗ ಪರಿತ್ಯಾಗ ಮಾಡಿದ ಶಿವಶರಣನ ಲೋಕದ ಸಂಸಾರಿಗಳೆಂದು ಮೆಚ್ಚುವರಯ್ಯ. ಊರೊಳಗಿದ್ದಡೆ ಸಂಸಾರಿ ಎಂದರು, ಅಡವಿಯೊಳಗಿದ್ದಡೆ ಮೃಗನೆಂದರು, ಹೊನ್ನ ಬಿಟ್ಟಡೆ ದರಿದ್ರನೆಂದರು, ಹೆಣ್ಣ ಬಿಟ್ಟಡೆ ನಪುಂಸಕನೆಂದರು, ಮಣ್ಣ ಬಿಟ್ಟಡೆ ಪೂರ್ವಕರ್ಮಿ ಎಂಬರು, ಮಾತನಾಡದಿದ್ದರೆ ಮೂಗನೆಂದರು, ಮಾತನಾಡಿದಡೆ ಜ್ಞಾನಿಗೆ ಕೈಯ ಮಾತೆಂಬರು, ನಿಜವನಾಡಿದರೆ ನಿಷ್ಠುರಿ ಎಂಬರು, ಸಮತೆಯ ನಾಡಿದಡೆ ಅಂಜುವನೆಂಬರು. ಇದು ಕಾರಣ ಕೂಡಲ ಚನ್ನ ಸಂಗಯ್ಯ, ನಿಮ್ಮ ಶರಣ ಲೋಕದಿಚ್ಛೆಯ ನಡೆಯ, ಲೋಕದಿಚ್ಛೆಯ ನುಡಿಯ. ಶಿವಶರಣರು ಯಾವುದಕ್ಕೂ ಅಂಟಿಕೊಂಡವರಲ್ಲ. ಹಾಗಾಗಿನೇ ಅವರ ಬದುಕು ತುಂಬ ಸರಳ ಜೀವನ, ಉನ್ನತ ಚಿಂತನೆ ಅಂತ ಏನು ಹೇಳ್ತೇವಲ್ಲ, ಅದಕ್ಕೆ ಬದ್ಧರಾಗಿ ಬದುಕಿದಂಥವರು ಶರಣ. ಅವರ ಬದುಕು ನೇರ ಮತ್ತು ಪಾರದರ್ಶಕ. ಅಂಥ ವ್ಯಕ್ತಿಗಳನ್ನು ಲೋಕದ ಜನರು ಅಂದರೆ ಸಂಸಾರದ ಬಂಧನದಲ್ಲಿ ಸಿಲುಕಿದವರು ಮೆಚ್ಚೋದು ತುಂಬ ಕಷ್ಟ. ಈ ಕುಹಕಿಗಳು,
ಕುತ್ಸಿತ ಮನೋಭಾವದವರು ಸಾತ್ವಿಕರನ್ನು ಆಗಾಗ ಲೇವಡಿ ಮಾಡ್ತಾ ಇರ್ತಾರೆ. ಅವರು ಏನೇ ಮಾಡಿದ್ರು ಅದಕ್ಕೊಂದು ಕೊಂಕು ನುಡಿತಾರೆ. ಅಂಥವ್ರ ಕಂಡೇ ಬಸವಣ್ಣವ್ರು ಹೇಳ್ತಾರೆ, ತಾವು ಮಾಡರು ಮಾಡುವವರನ್ನು ಮಾಡಲಿಯರು, ಮಾಡುವ ಭಕ್ತರ ಕಂಡು ಸೈರಿಸಲಾರದವರ ಕೂಗಿಡೆ ಕೂಗಿಡೆ ನರಕದಲ್ಲಿಕ್ಕುವ ಕೂಡಲ ಸಂಗಮ ದೇವ. ನೋಡಿ, ಹೀಗೆ ಹೇಳುವ ಮೂಲಕ ನಿಮಗೆ ಆಗದೇ ಇರುವಂಥವ್ರು, ನಿಮ್ಮ ಕಾರ್ಯವನ್ನು ಮೆಚ್ಚದೇ ಇರುವಂಥವ್ರು ಅನಾವಶ್ಯಕವಾಗಿ ಕಿಚ್ಚಿಡುವಂಥ ಕೆಲಸ ಮಾಡ್ತಾರೆ. ಅದಕ್ಕಾಗಿ ನೀವು ನೊಂದ್ಕೊಳ್ಬಾರ್ದು. ಏನು ಮಾಡಬೇಕು ಅಂತ ನಿಮ್ಮ ಮನಸ್ಸಿನಲ್ಲಿ ಇದೆಯೋ ಅದನ್ನು ತುಂಬ ಧೈರ್ಯದಿಂದ ಸ್ಥೈರ್ಯದಿಂದ ಮಾಡಬೇಕು ಅನ್ನುವಂಥ ಮನೋಬಲವನ್ನು ಅಕ್ಕ ಇಲ್ಲಿ ನೀಡಿದ್ದಾರೆ ಅಂತ ನಮಗೆ ಅನಿಸ್ತದೆ. ಇದೇ ಭಾವನೆಯನ್ನು ಚನ್ನಬಸವಣ್ಣವರು ಇಲ್ಲೇ ನೀಡಿದರು. ಮನುಷ್ಯ ಏನೇ ಮಾಡಿದರೂ ಕೂಡ ಸಹಿಸೋರು ಇರ್ತಾರೆ, ಸಹಿಸದೇ ಇರೋದು ಇರ್ತಾರೆ. ಕೆಲವರು ಮೆಚ್ಚುತ್ತಾರೆ, ಕೆಲವರು ಮೆಚ್ಚೋದಿಲ್ಲ. ಆದರೆ ನಮಗೆ ಒಂದು ಬದ್ಧತೆ ಬಹಳ ಮುಖ್ಯವಾಗಬೇಕು. ಇಂಥ ಬದ್ಧತೆಯೇ ವಚನ ಚಳುವಳಿಗೆ ಪ್ರೇರಕವಾಗುತ್ತೆ. ಅವೇ ವಚನಗಳಲ್ಲಿ ಇವತ್ತಿಗೂ ಕೂಡ ಪ್ರಸ್ತುತವಾಗಿ ನಮಗೆ ಕಾಣ್ತಾ ಇವೆ. ಅದೇ ವಚನಗಳಿಗಿರುವಂಥ ಬಹುದೊಡ್ಡ ತಾಕತ್ತು. ಅರಿವು ಉದಯವಾದಲ್ಲದೆ ಮರವು ನಷ್ಟವಾಗದು, ಮರವು ನಷ್ಟವಾದಲ್ಲದೆ ಅರಿವು ಸಯವಾಗದು. ಅರಿವು ಸಯವಾಗಿ ದೊರಕೊಂಡ ಬಳಿಕ ಗುರುವಾರು ಲಿಂಗವಾರು ಆವುದು ಘನ ಆವುದು ಹೇಳ ಕಿರಿದು ಹೇಳ. ಗುಹೇಶ್ವರ ಲಿಂಗದಲ್ಲಿ ಅರಿದು ಮರೆದು ಉಪದೇಶವ ಹಡೆದಡೆ ಮುಂದೆ ನಿಜವೆಂತೂ ಸಾಧ್ಯವಪ್ಪುದು ಹೇಳ ಮಡಿವಾಳ ಮಾಚಯ್ಯ. ಈ ಅರಿವು ಮರೆವು ಅನ್ನುವಂಥದ್ದು ಮನುಷ್ಯನಿಗೆ ಇದ್ದದ್ದೇ. ಒಮ್ಮೊಮ್ಮೆ ಅರಿವಿಗಿಂತ ಮರವೇನೇ ಜಾಸ್ತಿ ಆಗುತ್ತೆ. ಆ ಮರವೇನೇ ಎಲ್ಲ ಸಮಸ್ಯೆಗಳಿಗೆ ಆಹ್ವಾನ ನೀಡುತ್ತೆ. ಅದನ್ನೇ ಬಸವಣ್ಣವರು ತಮ್ಮ ಒಂದು ವಚನದಲ್ಲಿ ಮರವು ಘನ ನಿಮ್ಮ ನೆನೆವ ಮನವ ಕಿರಿದೆನ್ನಬಹುದೇ ಅಂತ ಕರೀತಾರೆ. ಅಂದರೆ ಮರವು ಎಷ್ಟೇ ದೊಡ್ಡದಾಗಿದ್ರೂ ನಾವು ದೇವರನ್ನು ನೆನೆಸ್ತೀವಿ ಅಂತಂದರೆ ಆಗ ನಮ್ಮ ಮನಸ್ಸು ಕಿರಿದಾಗೋದಿಲ್ಲ, ಹಿರಿದಾಗುತ್ತೆ. ಯಾಕೆಂದರೆ ಮನುಷ್ಯನಿಗೆ ಅದ್ಭುತವಾದಂಥ ಶಕ್ತಿ ಇದೆ. ಯಾರು ಅದರ ಸದುಪಯೋಗ ಮಾಡ್ಕೊಳ್ತಾರೋ ಅವರು ನಿಜದ ನೆಲೆಯನ್ನು ಅರಿಯಲಿಕ್ಕೆ ಸಾಧ್ಯ. ಇದೇ ವಿಚಾರ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ವಚನದಲ್ಲಿ ಪ್ರಭುದೇವರು. ಮನುಷ್ಯನಲ್ಲಿ ನಿಜವಾದ ಅರಿವು ಮೂಡಿದರೆ ಮರವೇ ತನ್ನಷ್ಟು ತಾನೇ ನಷ್ಟವಾಗಿದೆ. ಮರವು ಕಳೆಯದೆ ಅರಿವು ಕೈವಶ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಮ್ಮೆ ನಮ್ಮಲ್ಲಿರುವಂಥ ಮರವು ದೂರ ಆಯಿತು ಅಂತಂದರೆ ಅರಿವು ನೆಲೆಗೊಂಡ್ರೆ ಅವನೇ ಗುರು, ಅವನೇ ಲಿಂಗ. ಅವನು ಮತ್ತೊಂದು ಗುರುವನ್ನು ಮತ್ತೊಂದು ಲಿಂಗವನ್ನು ಹುಡ್ಕೊಂಡು ಹೋಗುವಂಥ ಅಗತ್ಯನೇ ಬೀಳೋದಿಲ್ಲ. ಆಗ ಅವನಿಗೆ ಯಾರೂ ದೊಡ್ಡರಲ್ಲ, ಯಾರೂ ಸಣ್ಣರಲ್ಲ. ಒಂದು ರೀತಿಯ ಸಮಭಾವ, ಸಮಾನ ದೃಷ್ಟಿಕೋನ ಅವನಲ್ಲಿ ಬರುತ್ತೆ. ಆದರೆ ಮನುಷ್ಯ ಈ ಅರಿವನ್ನು ಪಡೆದೇ ಇರೋದ್ರಿಂದ, ಲೌಕಿಕ ವ್ಯವಹಾರದಲ್ಲಿ ಅವನು ತಲ್ಲೀನರಾಗಿರೋದ್ರಿಂದ ಗುರುನೇ ಬೇರೆ, ಲಿಂಗನೇ ಬೇರೆ, ನಾನೇ ಬೇರೆ, ಅವನೇ ಬೇರೆ, ಈ ರೀತಿಯ ದ್ವೈತ ಮನೋಭಾವ ಎದ್ದು ಕಾಣ್ತಾ ಇದೆ. ಈ ದ್ವಂದ್ವದಿಂದ ಮನುಷ್ಯ ಮುಕ್ತನಾಗಬೇಕು ಅಂದರೆ ನೈಜ ಅರಿವನ್ನು ತನ್ನಲ್ಲಿ ತಾನು ಪಡ್ಕೊಳ್ಬೇಕು. ಇದೇ ಪ್ರಭುದೇವರ ಸಂದೇಶ. ಅರಿವು ಮನುಷ್ಯನನ್ನು ಅಜ್ಞಾನದ ದೂರ ತಳ್ಳಿ ಸುಜ್ಞಾನದ ಬಾಗಿಲನ್ನು ತೆರೆಯಲಿಕ್ಕೆ ಪ್ರೇರಣೆಯನ್ನು ನೀಡುವಂಥದ್ದು. ಇನ್ನು ಅಮ್ಗೆ ರಾಯಮ್ಮ ಜನರ ರೀತಿ ನೀತಿಗಳನ್ನು ತನ್ನ ವಚನದಲ್ಲಿ ಹಿಡಿದಿಡೋ ರೀತಿ ತುಂಬ ಪರಿಣಾಮಕಾರಿಯಾಗಿದೆ. ಆ ತಾಯಿಯ ವಚನವನ್ನು ಕೇಳಿ, ಕಾಗೆಯ ಮರಿ ಕೋಗಿಲೆಯಾಗಬಲ್ಲದೆ, ಆಡಿನ ಮರಿ ಆನೆಯಾಗಬಲ್ಲದೆ, ಸೀಳು ನಾಯಿ ಸಿಂಹನ ಮರಿಯಾಗಬಲ್ಲದೆ, ಅರಿವು ಆಚಾರ ಸಮ್ಯಜ್ಞಾನವನ್ನು ಅರಿಯದೆ ನಾಮವ ಹೊತ್ತುಕೊಂಡು ತಿರುಗುವ ಗಾವಿಲರ ಮುಖವ ನೋಡಲಾಗದು ಅಮುಗೇಶ್ವರ. ಒಬ್ಬ ಆದರ್ಶ ಬದುಕನ್ನು ಸಾಗಿಸಬೇಕು ಅಂತಂದರೆ ಅವನಿಗೆ ಮುಖ್ಯವಾಗಿ ಬೇಕಾಗಿರುವಂಥದ್ದು ಅರಿವು, ಆಚಾರ ಮತ್ತು ಸಮ್ಯಜ್ಞಾನ.
ಆದರೆ ಎಷ್ಟೋ ಜನರು ತಾವು ಅರಿವುಳ್ಳವರನ್ನು ಹಾಗೆ, ಬಹಳ ಸದಾಚಾರಿಗಳಾಗಿರೋ ಹಾಗೆ, ತಾವೇ ಸರ್ವಜ್ಞರು ಅನ್ನೋ ಹಾಗೆ ತೋರಿಸ್ಕೊಳ್ತಾರೆ. ಆದರೆ ಅವರ ಬದುಕು ಮೇಲೆ ಬೆಳಕು, ಒಳಗೆ ಬಳಕು. ಇಂಥ ಜನರ ಬದುಕಿಗೆ ಅಮುಗೆ ರಾಯಮ್ಮನ ವಚನ ಕನ್ನಡಿ ಹಿಡಿದಂತೆ ಇದೆ. ಹೊರಗಿನ ನೋಟಕ್ಕೆ ಆಡಿನ ಮರಿ ಆನೆಯಂತೆ ಕಾಣಬಹುದು. ಆದರೆ ಆನೆಯ ಬಲವನ್ನು, ಅದರ ಗಾಂಭೀರ್ಯತೆಯನ್ನು ಮೈಗೂಡಿಸ್ಕೊಳ್ಳಿಕ್ಕೆ ಆಡಿನ ಮರಿಗೆ ಸಾಧ್ಯ ಇಲ್ಲ. ಆನೆನೇ ಬೇರೆ, ಆಡಿನ ಮರಿನೇ ಬೇರೆ. ಕೆಲವು ಜನರು ಆಡಿನ ಮರಿಯಂತೆ ಇದ್ದರೂ ಕೂಡ ತಾವೇ ಆನೆ ಅನ್ನುವಂಥ ಭ್ರಮೆಯಲ್ಲಿ ಇರ್ತಾರೆ. ಈ ಸೀಳ್ ನಾಯಿ ಮತ್ತು ಸಿಂಹದ ಮರಿ ನೋಡಲಿಕ್ಕೆ ಎರಡೂ ಒಂದೇ. ಆದರೆ ಸೀಳ್ ನಾಯಿ ಸಿಂಹದ ಗರ್ಜನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದರಂತೆ ವರ್ತಿಸಲಿಕ್ಕೆ ಅದಕ್ಕಾಗಲ್ಲ. ಅದೇ ರೀತಿ ಕೆಲವು ಜನರು ಸೀಳು ನಾಯಿ ಅಂತಿದ್ರು ತಾವೇ ಸಿಂಹದ ಮರಿ ಅಂತ ಮೆರೆಯುವಂಥ ಹುಬ್ಬುತನ ತೋರಿಸ್ತಾರೆ. ಆದರೆ ಎಷ್ಟು ದಿನ ಈ ಹುಬ್ಬುತನಕ್ಕೆ ಜನ ಮಾನ್ಯತೆ ಕೊಡಬಲ್ಲರು? ಒಂದಲ್ಲ ಒಂದು ದಿನ ವಾಸ್ತವ ಗೊತ್ತಾಗಲೇಬೇಕಲ್ಲ. ಅವರು ಒಂದು ರೀತಿ ಗೋಮುಖ ವ್ಯಾಘ್ರರು ಅಂತ ಗುರುತಿಸ್ಬೋದೆ ನಾವು. ಈ ಅರಿವು, ಆಚಾರ, ಸಮ್ಯಜ್ಞಾನ ಇವುಗಳನ್ನು ನಾವು ಅಳವಡಿಸ್ಕೊಂಡ್ರೆ ಏನೇ ವೇಷಗಳನ್ನು ಧರಿಸ್ಕೊಂಡಿರಲಿ, ಯಾವುದೇ ಅಡ್ಡ ಉದ್ದ ನಾಮಗಳನ್ನು ಹಾಕ್ಕೊಂಡಿರಲಿ, ಆದರೂ ನಾವು ಅರಿವುಳ್ಳವರು ಆಗಲಿಕ್ಕೆ, ಆಚಾರವುಳ್ಳವರಾಗಲಿಕ್ಕೆ, ಸಮ್ಯಜ್ಞಾನಿಗಳಾಗಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಇಂಥ ನಾಮಧಾರಿಗಳನ್ನು ಕುರಿತೇ ಅವ್ರು ಹೇಳ್ತಾರೆ, ಇವರೆಲ್ಲ ಬುದ್ಧಿಗೇಡಿಗಳು ಅಂತ. ಇಂಥ ಬುದ್ಧಿಗೇಡಿಗಳ ಮುಖನ ನಾವು ನೋಡಬಾರ್ದು. ಈ ವಚನಕಾರರು ಪಟ್ಟಭದ್ರದ ಹುಡುಕುಗಳನ್ನು ಬಯಲುಗಿಡುವಂಥ ಕೆಲಸನ ಬಹಳ ವ್ಯವಸ್ಥಿತವಾಗಿ ಮಾಡ್ಕೊಂಡು ಬಂದರು. ಶರಣರ ಸಂಪರ್ಕದಿಂದಾಗಿ ಅನುಭವ ಮಂಟಪದ ಒಂದು ಅಡಿಯಲ್ಲಿ ಅನೇಕ ಜನ ತಮ್ಮ ಬದುಕನ್ನು ಪುಟಕ್ಕಿಟ್ಟ ಚಿನ್ನದ ಹಾಗೆ ಮಾಡಿಕೊಂಡ್ರು. ಅಂದರೆ ತಮ್ಮ ಹಿಂದಿನ ಬದುಕನ್ನು ಬದಲಾಯಿಸಿಕೊಂಡು ಶುದ್ಧ ಶರಣರಾಗಿ ಅಂತರಂಗ ಬಹಿರಂಗ ಶುದ್ಧಿಯನ್ನು ಕೂಡ ಅವರು ಕಾಯ್ಕೊಂಡ್ರು. ಇದೇ ವಚನ ಚಳವಳಿಯ ಮೂಲ ಉದ್ದೇಶ. ಅವತ್ತು ಸಾಮಾಜಿಕ, ಧಾರ್ಮಿಕ, ರಾಜಕೀಯ ಅನೇಕ ರೀತಿಯ ಅನಿಷ್ಟಗಳು ಇದ್ದು ಅವನ್ನೆಲ್ಲ ಬಯಲುಗೊಳಿಸಿ ಆ ಜನರಲ್ಲಿರುವಂಥ ಅರಿವಿನ ಜ್ಯೋತಿಯನ್ನು ಬೆಳಗಿಸೋದು ಶರಣರ ಉದ್ದೇಶ ಆಗಿದೆ. ಕೇವಲ ಯಾರೋ ತಪ್ಪು ಮಾಡಿದ್ದಾನೆ, ಅನ್ಯಾಯ ಮಾಡಿದ್ದಾನೆ, ಅದರ ವಿರುದ್ಧ ಹೋರಾಟ ಮಾಡಬೇಕು ಅನ್ನುವಂಥದ್ದು ಅವರ ಚಳವಳಿಯ ಉದ್ದೇಶ ಆಗಿರಲಿಲ್ಲ. ಬದಲಾಗಿ ಎಲ್ಲಿ ಏನು ಕೊರತೆ ಇದೆ, ಎಲ್ಲಿ ಏನಿಲ್ಲ ಅನ್ನೋದನ್ನು ನೋಡಿ ಆ ಕೊರತೆಯನ್ನು ತುಂಬುವಂಥದ್ದು ಶರಣರ ಉದ್ದೇಶ ಆಗಿತ್ತು. ಹಾಗಾಗಿ ಆ ಚಳವಳಿಗೆ ಒಂದು ಬದ್ಧತೆ ಇತ್ತು. ಇವತ್ತು ಯಾಕೆ ಚಳವಳಿಗಳು ನಿಷ್ಫಲ ಅಥವಾ ನಿರುಪಯೋಗಿ ಆಗ್ತಾ ಇವೆ ಅಂತಂದರೆ ಆ ಬದ್ಧತೆಯ ಕೊರತೆ ಎದ್ದು ತೋರ್ತಾ ಇದೆ. ಒಂದು ಚಳವಳಿ ಹುಟ್ಟಲಿಕ್ಕೆ, ಗಟ್ಟಿಗೊಳ್ಳಲಿಕ್ಕೆ, ಯಶಸ್ಸು ಕಾಣಲಿಕ್ಕೆ ಬಹಳ ಮುಖ್ಯವಾಗಿ ಬೇಕಾಗಿರುವಂಥದ್ದು ಬದ್ಧತೆ. ಯಾರು ಅದರಲ್ಲಿ ಭಾಗವಹಿಸ್ತಾರೋ ಅವರೆಲ್ಲರಿಗೂ ಒಂದು ಬದ್ಧತೆ ಇರಬೇಕು, ಪ್ರಾಮಾಣಿಕತೆ ಇರಬೇಕು, ಜನಪರ ಕಾಳಜಿ ಇರಬೇಕು. ಅದೆಲ್ಲ ಇದ್ದಾಗ ಅದರಲ್ಲಿ ಯಶಸ್ಸನ್ನು ಸಾಧಿಸಲಿಕ್ಕೆ ಸಾಧ್ಯ ಆಗುತ್ತೆ. 12ನೇ ಶತಮಾನದ ವಚನಕಾರರಲ್ಲಿ ಈ ಎಲ್ಲ ಗುಣಗಳು ಮಡಗಟ್ಟಿದ್ದರಿಂದ ಅವರ ಚಳವಳಿ ಅಂದಿಗೂ ಪ್ರಸ್ತುತ, ಇಂದಿಗೂ ಪ್ರಸ್ತುತ, ಎಂದೆಂದಿಗೂ ಪ್ರಸ್ತುತ. ಇನ್ನು ನಮ್ಮ ಗುರುಗಳು ಪೂಜ್ಯ ಶ್ರೀ ತಳಬಾಳು ಜಗದ್ಗುರು ಶಿವಕುಮಾರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಬಸವಾದಿ ಶಿವಶರಣರ ಹಾಗೆಯೇ ತುಂಬ ಕಡಿಮೆ ಅವಧಿಯಲ್ಲಿ ಅದ್ಭುತ ಸಾಧನೆಯನ್ನು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಸಾಂಸ್ಕೃತಿಕವಾಗಿ ಸಾಧಿಸಿದರು. ಅದಕ್ಕೆ ಕಾರಣ ಅವರ ಸಂಕಲ್ಪ ಶಕ್ತಿ. ಅವರು ಮೊದಲು ದಿನಚರಿ ಬರೆಯುವ ಪದ್ಧತಿಯನ್ನು ಇಟ್ಕೊಂಡಿದ್ದರು. 1937ರ ಅವರ ದಿನಚರಿಯಲ್ಲಿ ಅವರು ಬರೆಯೋದನ್ನು ನೀವು ಗಮನಿಸಬೇಕು. ನನ್ನ ಪ್ರಾಣ ಪರಿತ್ಯಾಗದವರೆಗೆ ನಾನು ಹೇಡಿಯಾಗಿ ಜೀವಿಸುವುದು ಸಾಧ್ಯವಿಲ್ಲ. ಬೇಕಾದಷ್ಟು ಕಷ್ಟ ಪರಂಪರೆಗಳು ಬರಲಿ, ನೊಂದುಕೊಂಡಾದರೂ ಸಹಿಸಿ ಮುಂದೆ ಬಿದ್ದು
ಕರ್ಮವೀರನಾಗಿ ಇಲ್ಲಿಗೆ ಈ ಜನ್ಮವನ್ನು ನೇಗಬೇಕಾಗಿದೆ. ಸತ್ಯ 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 ಈ ರೀತಿ ಅವರು ದಾಖಲಿಸ್ತಾರೆ. ಅವರು ಯಾವಾಗಲೂ ಕೂಡ ನುಡಿದಂತೆ ನಡೆದರು, ನಡೆದಂತೆ ನುಡಿದ್ರು ಅಂತ ಧೀಮಂತ ಗುರುಗಳು ನಮ್ಮ ಕಣ್ಣು ಮುಂದೆ ಇದ್ದಿದ್ದು ನಮಗಿನ್ನೂ ಕೂಡ ಸಂತೋಷವನ್ನು ನೀಡುವಂಥ ಸಂಗತಿ. ಅವರು ಕೂಡ ಶರಣರ ಚಳುವಳಿಯ ಹಾಗೆ ಅದ್ಭುತ ಬದಲಾವಣೆಯನ್ನು ಸಮಾಜದಲ್ಲಿ ತಂದರು. ಶರಣರು ಜೀವಕ್ಕಿಂತ ಜೀವನಕ್ಕೆ ಬೆಲೆ ಕೊಟ್ಟವರು. ಇಲ್ಲಿ ಜೀವ ಮತ್ತು ಜೀವನ ಎರಡೂ ನೀವು ಗಮನಿಸಬೇಕು. ಜೀವೋ ಜೀವ ಹೋಯಿತು ಅಂತ ಹೇಳ್ತಾರೆ. ಮನುಷ್ಯ ಸಾಯೋದು ಮುಖ್ಯ ಅಲ್ಲ, ಆದರೆ ಅವರ ಜೀವನ ಹೇಗಿದೆ ಅನ್ನೋದು ಅದು ಮುಖ್ಯ. ಅದನ್ನು ಗಮನಿಸಿ ಅವ್ರು ಹೇಳ್ತಾರೆ, ಮನುಷ್ಯ ಜೀವಕ್ಕಿಂತ ಜೀವನಕ್ಕೆ ಬೆಲೆ ಕೊಡಬೇಕು, ಅವನೇ ಅಮರ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಯಾರ ಜೀವಕ್ಕೆ ಬೆಲೆ ಕೊಡ್ತಾರೋ ಅವ್ರ ಬದುಕು ಯಾರಿಗೂ ಕೂಡ ಗೊತ್ತಾಗಲ್ಲ. ಎಷ್ಟೋ ಜನರಿಗೆ ಈ ಸಾವು ಅಂತಂದ್ರೆ ಒಂದು ರೀತಿಯ ಸಂಕಟದ ಸಂಗತಿ, ಆದರೆ ಅದೇ ಶರಣರಿಗೆ ಅದು ಸಂಕಟದ ಸಂಗತಿ ಆಗಿರಲಿಲ್ಲ, ಹಬ್ಬ ಅಂತ ಭಾವಿಸ್ಕೊಳ್ತಿದ್ರು. ಮರಣವೇ ಮಹಾನವಮಿ ಅಂತ ಹೇಳ್ತಾ ಇದ್ರು. ಆದರೆ ಇವತ್ತು ಯಾರನ್ನು ನಾವು ಪ್ರಜ್ಞಾವಂತರು ಅಂತಲೇ ಹೇಳ್ತೇವೋ ಅವರಲ್ಲಿ ದುರಾಶೆ ಮಡುಗಟ್ಟಿಬಿಟ್ಟಿದೆ. ಎಷ್ಟು ದುರಾಶೆ ಇದೆ ಅನ್ನೋದಕ್ಕೆ ಒಂದು ಅಪರೂಪದ ಬಸವಣ್ಣವರ ವಚನ ಇದೆ. ಹಾವಿನ ಬಾಯ ಕಪ್ಪೆ ಹಸಿದು ಹಾರುವ ನೊಣಕ್ಕೆ ಆಸೆ ಮಾಡುವಂತೆ ಶೂಲವನೇರುವ ಕಳ್ಳನು ಹಾಲು ತುಪ್ಪವ ಕುಡಿದು ಮೇಲೆ ಸುಖಾಲ ಬದುಕೋನು. ಕೆಡು ಒಡಲ ನೆಚ್ಚಿ ಕಡು ಹುಸಿಯನೇ ಹುಸಿದು ಒಡಲ ಹೊರೆವರ ಕೂಡಲ ಸಂಗಮ ದೇವಯ್ಯ ವಲ್ಲ ಕಾಣಿರಣ್ಣ. ಇಲ್ಲಿರುವಂಥ ದುರಂತ ಚಿತ್ರಣ ಇದೆಯಲ್ಲ, ಇದು ತುಂಬ ಹೃದಯ ವಿದ್ರಾವಕವಾದ. ಹಸಿವು ಎಲ್ಲ ಜೀವಿಗಳಿಗೂ ಸಹಜ, ಆದರೆ ಮಾನವನನ್ನು ಹೊರತುಪಡಿಸಿದರೆ ಪ್ರಪಂಚದಲ್ಲಿ ಒಂದು ಜೀವಿ ಮತ್ತೊಂದು ಜೀವಿಯನ್ನು ತಿಂದು ಬದುಕುತ್ತೆ. ಇದು ಪ್ರಕೃತಿಯ ಸಮತೋಲನಕ್ಕೂ ಕಾರಣವಾಗುವಂಥ ಅಂಶ. ಆದರೆ ಈ ಪ್ರಜ್ಞಾವಂತ ಮನುಷ್ಯ ಹಾಗೆ ಕೊಂದು ತಿನ್ನೋ ಅಗತ್ಯ ಇಲ್ಲ. ಅವನಿಗೆ ಜೀವದಯೆ ಇದೆ, ನೈತಿಕ ಭಯ ಇದೆ, ಧಾರ್ಮಿಕ ನೆಲೆಗಟ್ಟಿದೆ. ಆದರೂ ಕೂಡ ಒಮ್ಮೊಮ್ಮೆ ಮಾನವ ಇತರ ಜೀವ ಜಂತುಗಳಿಗಿಂತ ತುಂಬ ಕೀಳಾಗಿ ಬಾಳೋದನ್ನು ನೋಡ್ತೇವೆ. ಅದನ್ನೇ ಬಸವಣ್ಣ ಈ ವಚನದಲ್ಲಿ ಸೆರೆ ಹಿಡಿದಿದ್ದಾರೆ. ಇಲ್ಲಿ ಬರುವಂಥ ಚಿತ್ರಣವನ್ನು ನೀವು ಗಮನಿಸಬೇಕು. ಹಾವು, ಅದರ ಬಾಯಲ್ಲಿರುವಂಥ ಕಪ್ಪೆ, ಅದು ತನ್ನ ಮುಂದೆ ಹಾಕ್ತಾ ಇರುವಂಥ ನೊಣಕ್ಕೆ ತಿನ್ಲಿಕ್ಕೆ ನಾಲ್ಗೆ ಚಾಚ್ತಾ ಇರುವಂಥದ್ದು. ಆದರೆ ಹಿಂದಿನ ಸ್ಥಿತಿಯನ್ನು ನೀವು ಗಮನಿಸಿ. ಒಂದು ಹಸಿದ ಹಾವು ತನ್ನ ಹಸಿವನ್ನು ಹಿಂಗಿಸಿಕೊಳ್ಳಿಕ್ಕಾಗಿ ಮುಂದೆ ಹೋಗ್ತಾ ಇರುವಂಥ ಕಪ್ಪೆಯ ಅರ್ಧ ಭಾಗವನ್ನು ಹಿಡಿದಿದೆ, ನುಂಗಿದೆ. ಆದರೆ ಕಪ್ಪೆಗೆ ಅದರ ಅರಿವಿಲ್ಲ. ಅದು ತನ್ನ ಒಡಲನ್ನು ತುಂಬಿಕೊಳ್ಬೇಕು ಅಂತ ಹೇಳಿಕೊಂಡು ತನ್ನ ಮುಂದೆ ಹಾರಾಡ್ತಾ ಇರುವಂಥ ನೊಣಕ್ಕೆ ನಾಲಿಗೆ ಚಾಚುತ್ತಂತೆ. ತಾನೇ ಇನ್ನೊಂದು ಕ್ಷಣದಲ್ಲಿ ಹಾವಿಗೆ ಆಹಾರ ಆಗ್ತಾ ಇದ್ರು, ಅದರಿಂದ ಹೇಗೆ ತಪ್ಪಿಸ್ಕೊಳ್ಬೇಕು ಅನ್ನುವಂಥ ಪ್ರಜ್ಞೆ ಕಪ್ಪಿಗಿಲ್ಲ. ಆಸೆಗೆ ಬಲಿಯಾಗಿ ತಾನೇ ಸತ್ತು ಹೋಗುವಂಥ ಸ್ಥಿತಿಯನ್ನು ಅದು ತಂದುಕೊಳ್ಳುತ್ತೆ. ಇದನ್ನೇ ಮುಂದುವರೆದು ಬಸವಣ್ಣವರು ಹೇಳುವಂಥದ್ದು, ಮನುಷ್ಯ ಈ ಕಪ್ಪೆಯ ರೀತಿಯಲ್ಲಿ ಅನೇಕ ರೀತಿಯ ದುರಾಸೆಗೆ ಬಲಿಯಾಗಿಬಿಟ್ಟಿದ್ದಾನೆ. ಒಬ್ಬ ಮಾಡಿದ ತಪ್ಪಿಗಾಗಿ ಮರಣದಂಡನೆಗೆ ಒಳಗಾಗಿದ್ದಾನೆ. ಇನ್ನೊಂದು ಕ್ಷಣದಲ್ಲಿ ಅವನು ಕುತ್ತಿಗೆ ಹಗ್ಗ ಬೀಳಬೇಕು, ಮರಣದಂಡನೆ ವಿಧಿಸಬೇಕು. ಆಗ ಅಲ್ಲಿರುವಂಥ ಅಧಿಕಾರಿಗಳು ಕೇಳ್ತಾರೆ, ನಿನ್ನ ಕೊನೆಯ ಆಸೆ ಏನಪ್ಪ? ಸತ್ತು ಹೋಗುವಂಥ ಮನುಷ್ಯ ಕೊನೆ ಆಸೆ ಏನು ಅಂತಂದರೆ ಒಂದು ಚರಿಗೆ ಹಾಲು ಕುಡಿಬೇಕು, ಒಂದು ಚರಿಗೆ ತುಪ್ಪ ಕುಡಿಬೇಕು ಅಂತಾನಂತೆ. ಹೌದು, ಇಷ್ಟು ಹಾಲು ಕುಡಿದು ಇಷ್ಟು ತುಪ್ಪ ಕುಡಿದು ಅರಗಿಸ್ಕೊಳ್ಳಿಕ್ಕಾದ್ರೂ ಅವಕಾಶ ಇದೆಯಾ? ಇಲ್ಲ. ಹಾಗಾಗಿ ಯಾಕೆ ಹೀಗಾಯಿತು ಅಂತಂದರೆ ಬಸವಣ್ಣವರು ಹೇಳ್ತಾರೆ, ಕೆಡು ಒಡಲ ನೆಚ್ಚಿ ಕಡು ಹುಸಿಯನ್ನೇ ಹುಸಿದು
ಒಡಲ ಹೊರೆಯುವವರ ಮೆಚ್ಚ ಅಂತ ಹೇಳ್ತಾರೆ. ಈ ಹೊಟ್ಟೆ ಹೊರಿಬೇಕು ಅಂತ ಹೇಳಿ ಏನೆಲ್ಲ ಸುಳ್ಳು, ಮೋಸ, ತಟವಟ ಇವೆಲ್ಲ ಕಾರಣದಿಂದ ಮನುಷ್ಯ ನಾಶವಾಗಿ ಹೋಗ್ತಾ ಇದ್ದಾನೆ. ಮೋಸ ಮಾಡಿ ತನ್ನ ಬದುಕನ್ನೇ ಹಾಳು ಮಾಡಿಕೊಳ್ತಾ ಇರ್ತಾರೆ. ಇಂಥ ಜನರನ್ನ ನಾವು ಪ್ರಜ್ಞಾವಂತರು ಅಂತ ಗುರುತಿಸಲಿಕ್ಕೆ ಸಾಧ್ಯವೇ? ಮನುಷ್ಯ ಯಾವಾಗಲೂ ಕೂಡ ತನ್ನ ಬಯಕೆಗಳಿಗೆ ಒಂದು ಮಿತಿಯನ್ನು ಹಾಕಬಾರ್ಬೇಕು. ಆದರ್ಶದ ದಾರಿಯಲ್ಲಿ ಸಾಗಬೇಕು. ಆಗ ಆತ ಸತ್ರು ಕೂಡ ಬದುಕಿರ್ತಾನೆ. ಬಸವ, ಗಾಂಧಿ ಇಂಥ ಅನೇಕ ಮಹನೀಯರು ದೈಹಿಕವಾಗಿ ಇವತ್ತು ನಮ್ಮ ಕಣ್ಣು ಮುಂದೆ ಇಲ್ಲ. ಆದರೆ ಅವರು ತಮ್ಮ ಬದುಕಿನ ಆದರ್ಶಗಳನ್ನು ಬಿಟ್ಟು ಅಮರರಾಗಿದ್ದಾರೆ. ಮನುಕುಲ ಅಂಥ ಆದರ್ಶಗಳನ್ನು ಅಳವಡಿಸಿಕೊಂಡ್ರೆ ಅವರು ಕೂಡ ಅಮರರಾಗ್ತಾರೆ. ಇಂಥ ಅಮರತ್ವದ ಚಳುವಳಿಯೇ ಶರಣರ ಚಳುವಳಿ. ಆ ವಚನಗಳು ಆ ಶರಣರ ಚಳುವಳಿಯ ಪ್ರತಿಬಿಂಬಗಳು. ಅಂಥ ವಚನಗಳು ತುಂಬ ವಿಶಿಷ್ಟವಾದವು. ಅವು ಎಲ್ಲ ಕಾಲಕ್ಕೂ ಪ್ರಸ್ತುತವಾದಂಥವು. ಅವುಗಳ ಬೆಳಕಿನಲ್ಲಿ ನಮ್ಮ ವ್ಯಕ್ತಿತ್ವವನ್ನು ಕಟ್ಟಿಕೊಳ್ಳುವಂಥ ಸಂಕಲ್ಪ ಮಾಡಿದಾಗ ಮನುಷ್ಯ ಈ ಲೋಕಕ್ಕೆ ಬಂದಿದ್ದು ಸಾರ್ಥಕ ಆಗುತ್ತೆ. ಅದನ್ನು ಬಿಟ್ಟು ಮತ್ತು ಆಸೆಯ ಪಾಶಕ್ಕೆ ಬಲಿಯಾದರೆ, ಆದರ್ಶಗಳನ್ನು ಗಾಳಿಗೆ ತೂರಿದರೆ ಅವನು ಜೀವಂತ ಇದ್ದರೂ ಕೂಡ ಸತ್ತು ಹಾಗೇನೆ. ಮನುಷ್ಯನ ಜೀವನ ಹಾಗಾಗಬಾರ್ದು ಅಂದರೆ ಆತ ತನ್ನ ಬದುಕಿನ ವಿಧಾನವನ್ನು ಬದಲಾಯಿಸಬೇಕು. ಸತ್ಯದ ದಾರಿಯಲ್ಲಿ ಸಾಗಬೇಕು. ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಕೇಳಬನ್ನಿ ಕೇಳಬನ್ನಿ ಸಂದೇಶ, ಕೇಳಬನ್ನಿ ಕೇಳಬನ್ನಿ ಸಂದೇಶ. ಶರಣರ ವಚನಾಮೃತ ಸಂದೇಶ, ಶರಣರ ವಚನಾಮೃತ ಸಂದೇಶ. ಕಾಯಕ ಜೀವಿಗಳ ಸಂದೇಶ. ಶರಣರ ಆಶಯಗಳಂತೆ ಜೀವನವನ್ನು ನಡೆಸಬೇಕು. ಇಷ್ಟು ಮಾತುಗಳನ್ನು ಹೇಳ್ತಾ ಡಾಕ್ಟರ್ ಶೋಭಾ ಸಾವ್ಕಾರ್ ಅವರು ತಮಗೆ ಕೊಟ್ಟಂಥ ವಿಷಯದ ಮೇಲೆ ಕೆಲವು ಆಲೋಚನೆಗಳನ್ನು ಹಂಚಿಕೊಂಡಿದ್ದಾರೆ. ಹಾಗೆಯೇ ನಮ್ಮ ಕಲಾವಿದರು ಚೆನ್ನಾಗಿ ವಚನಗಳನ್ನು ಹಾಡಿದ್ದಾರೆ. ಈ ಅಂತರ್ಜಾಲದಲ್ಲಿ ಅನೇಕರು ಈ ಮತ್ತೆ ಕಲ್ಯಾಣದ ಕಾರ್ಯಕ್ರಮಗಳನ್ನು ನೋಡ್ತಾ ಇದ್ದೀರಿ. ನಮ್ಮ ತಂತ್ರಜ್ಞರು ಇದನ್ನು ತುಂಬ ವ್ಯವಸ್ಥಿತವಾಗಿ ಕಷ್ಟಪಟ್ಟೆ ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೃತಜ್ಞತೆಗಳು. ಮತ್ತೆ ಕಲ್ಯಾಣದ ಸಂದೇಶ, ಸಂದೇಶ. ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ, ಮತ್ತೆ ಕಲ್ಯಾಣದ ಸಂದೇಶ. ಅಭಿನಂದನೆಗಳನ್ನು ತಿಳಿಸಿದ್ದಾರೆ.
ಕೇವಲ ಪ್ರಚಾರ ಅಲ್ಲ, ಬದಲಾಗಿ ವ್ಯಕ್ತಿಗತ ಬದುಕಿನಲ್ಲಿ ಆ ಮಾತುಗಳನ್ನು ಅನ್ವಯಿಸಿಕೊಂಡು ಅದನ್ನ ಆಚರಣೆಯಲ್ಲಿ ತರಬೇಕು ಅನ್ನುವಂಥದ್ದು. ಹಾಗೆ ನೀವೆಲ್ಲರೂ ಆ ಮಾತುಗಳನ್ನ ಆಚರಣೆಯಲ್ಲಿ ತಂದ್ರೆ ನಮ್ಮ ಕಾರ್ಯಕ್ರಮ ಸಾರ್ಥಕ ಆದಂತೆ. ಅವರೇ ಮತ್ತೊಂದು ಪ್ರಶ್ನೆಯನ್ನ ಕೇಳಿರುವಂಥದ್ದು, ಈಗಿನ ಕುಟುಂಬ ವ್ಯವಸ್ಥೆಯಲ್ಲಿ ಆಗುತ್ತಿರುವ ಭಿನ್ನಾಭಿಪ್ರಾಯಗಳು ಮತ್ತು ಅವ್ಯವಸ್ಥೆಯ ಬಗ್ಗೆ ಹೇಳಿ ಅಂತ. ಈ ಎಲ್ಲ ಭಿನ್ನಾಭಿಪ್ರಾಯ ಅವ್ಯವಸ್ಥೆಗೆ ಕಾರಣ ಸಂಕುಚಿತ ಗೋಡೆಯನ್ನ ನಾವು ಕಟ್ಕೊಳ್ತಾ ಇರುವಂಥದ್ದು, ನಾನು ಅನ್ನುವಂಥ ಭಾವನೆಯನ್ನ ಬೆಳೆಸ್ಕೊಳ್ಳುವಂಥದ್ದು. ಅದರ ಬದಲಾಗಿ ನಾವೆಲ್ಲರೂ ಒಂದು, ನಮ್ಮಲ್ಲಿರುವಂತಹ ಅಲ್ಪತನವನ್ನ ಕಳ್ಕೊಂಡು ಹೃದಯ ವೈಶಾಲ್ಯತೆಯನ್ನು ನಾವು ಬೆಳೆಸ್ಕೊಂಡ್ಬಿಟ್ರೆ ಯಾವ ಕೌಟುಂಬಿಕ ಸಮಸ್ಯೆಗಳು ಕೂಡ ಉಲ್ಬಣ ಆಗ್ಲಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಇನ್ನು ಸುರೇಂದ್ರ ಅಂತ ಹೇಳಿ ಆರ್ಜಿಹಳ್ಳಿಯವರು ಕೇಳಿದ್ದಾರೆ, 21ನೇ ಶತಮಾನದ ಜಗತ್ತು ಮಾರುಕಟ್ಟೆ ಮತ್ತು ಬಂಡವಾಳ ಇವುಗಳ ತಳಹದಿಯ ಮೇಲೆ ನಿಂತಿರುವಾಗ ಯಾವ ಭಾರತ ಅನ್ನ, ಶಿಕ್ಷಣ, ಆರೋಗ್ಯ ಈ 3 ಮೂಲಭೂತ ಅವಶ್ಯಕತೆಗಳಿಗೆ ಉಚಿತ ಅಥವಾ ದಾನ ಎಂಬ ಪದ್ಧತಿಯನ್ನು ಪೂರೈಕೆ ಮಾಡಿದ್ದು, ಇವತ್ತು ಆಧ್ಯಾತ್ಮವು ಕೂಡ ಹಾಗೆ ಮಾರುಕಟ್ಟೆ ಸರಕಾಗಿಬಿಟ್ಟಿದೆಯಲ್ಲ, ಇದಕ್ಕೆ ಶರಣರ ತತ್ವ ಅನುಷ್ಠಾನ ಸಾಧ್ಯವೇ? ಧರ್ಮ, ಆಧ್ಯಾತ್ಮ ಮಾರುಕಟ್ಟೆ ಅಲ್ಲ, ಬದಲಾಗಿ ಅದನ್ನ ಜನರ ಮನಸ್ಸಿಗೆ ಮುಟ್ಟಿಸ್ಲಿಕ್ಕೆ ಸ್ವಲ್ಪ ಮಾರುಕಟ್ಟೆಯ ತಂತ್ರಗಳನ್ನ ಬಳಸಿರಬಹುದು. ಅಲ್ಲಿ ತಂತ್ರಗಳನ್ನ ನೀವು ಪ್ರಧಾನವಾಗಿ ಇಟ್ಕೊಳ್ಳದೆ ತತ್ವಗಳನ್ನ ಪ್ರಧಾನವಾಗಿ ಇಟ್ಕೊಂಡು ಆ ತತ್ವಗಳನ್ನ ನಿಮ್ಮ ವ್ಯಕ್ತಿತ್ವಕ್ಕೆ ಅಳವಡಿಸ್ಕೊಂಡ್ಬಿಟ್ರೆ ಖಂಡಿತ ಬದಲಾವಣೆಯನ್ನ ತರಲಿಕ್ಕೆ ಸಾಧ್ಯ ಆಗುತ್ತೆ. ಮತ್ತೊಬ್ರು ಕೇಳಿರುವಂಥದ್ದು, ಆಸೆ ಎಂಬುದು ಅರಸನಿಗಲ್ಲದೆ ಶಿವಭಕ್ತರಿಗುಂಟೆಯ ಎಂದು 12ನೇ ಶತಮಾನದಲ್ಲಿ ಶರಣರು ಹೇಳಿದ್ದಾರೆ. ಆದ್ರೆ ಈ 21ನೇ ಶತಮಾನದಲ್ಲಿ ರಾಜಕೀಯ ವ್ಯಕ್ತಿಗಳು ಇದರಂತೆ ನಡೀತಾ ಇಲ್ಲ. ನಡೆದಿದ್ರೆ ನಮ್ಮ ರಾಜ್ಯ ರಾಮರಾಜ್ಯ ಆಗ್ತಾ ಇತ್ತು. ಆದ್ರೆ ಅವರ ಆಸ್ತಿಗಳಿಗೆ ನಿರತರಾಗಿಬಿಟ್ಟಿದ್ದಾರೆ. ಅವ್ರಿಗೆ ರಾಜಕೀಯಕ್ಕಿಂತ ಅದರಿಂದ ಬರುವಂತಹ ಆದಾಯವೇ ಪ್ರಮುಖ ಆಗುತ್ತೆ. ಅವ್ರಿಗೆ ನಿಮ್ಮ ಉತ್ತರ ಏನು? ತಪ್ಪು ನಾವು ರಾಜಕೀಯ ವ್ಯಕ್ತಿಗಳು ಅಂತ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಮತದಾರ ನಾವು ಪ್ರಾಮಾಣಿಕರಾದ್ರೆ ನೇತಾರರು ಪ್ರಾಮಾಣಿಕರಾಗ್ತಾರೆ. ಒಂದೇ ಕೈಯಿಂದ ಚಪ್ಪಾಳೆ ತಟ್ಟಲಿಕ್ಕೆ ಸಾಧ್ಯ ಇಲ್ಲ. ಸುಧಾರಣೆ ಆಗ್ಬೇಕಾಗಿರುವಂತದ್ದು ನೇತಾರಲ್ಲೂ ಆಗ್ಬೇಕು, ಮತದಾರರಲ್ಲೂ ಆಗ್ಬೇಕು. ಇಬ್ರು ಕೂಡ ಪ್ರಾಮಾಣಿಕವಾಗಿ ನಡ್ಕೊಂಡ್ರೆ, ಅಂದ್ರೆ ನೀವು ಮತವನ್ನ ನೀಡುವಾಗ ಯಾವುದೇ ಆಮಿಷಗಳಿಗೆ ಒಳಗಾಗದೇ ಇದ್ರೆ ನಾಳೆ ಅವ್ರು ಯಾಕೆ ಭ್ರಷ್ಟಾಚಾರಕ್ಕೆ ಬಲಿಯಾಗ್ತಾರೆ? ಇದನ್ನ ನಾವೆಲ್ಲ ಗಂಭೀರವಾಗಿ ಯೋಚನೆ ಮಾಡಿ ಮೊದಲು ನಾವು ತಿದ್ಕೊಳ್ಬೇಕು. ಅದಕ್ಕಾಗಿನ ಬಸವಣ್ಣ ಹೇಳಿದ್ದು, ಲೋಕದ ಡೊಂಕ ನೀವೇಕೆ ತಿದ್ದುವಿರಿ, ನಿಮ್ಮ ಮನವ ಸಂತೈಸಿಕೊಳ್ಳಿ ಅಂತ. ಮೊದಲು ನಾವು ಸರಿಯಾಗಿ ಬಿಟ್ರೆ ಖಂಡಿತ ಸಮಾಜ ಸರಿಯಾಗುತ್ತೆ. ಮತ್ತೊಬ್ರು ಕೇಳಿರುವಂತದ್ದು, ಅಂತರ್ಜಾಲದಲ್ಲಿ ಮತ್ತೆ ಕಲ್ಯಾಣದ ಕಾರ್ಯಕ್ರಮದ ಪ್ರಸಾರ ತುಂಬಾ ಗುಣಮಟ್ಟದಿಂದ ಬರ್ತಾ ಇದೆ. ನಾನು ಸಾಕಷ್ಟು ಅಂತರ್ಜಾಲದ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ. ಆಡಿಯೋ ವಿಡಿಯೋ ಸಂಬಂಧವೇ ಇರ್ತಾ ಇರಲಿಲ್ಲ. ತಾವು ಭಾಗವಹಿಸಿದ್ದ ಶರಣರ ಕಾಯಕ ತತ್ವ ಪ್ರಸಾರದ ಗುಣಮಟ್ಟ ಇಡೀ ಕಾರ್ಯಕ್ರಮ ಈ ಹಿಂದೆ ಅಸ್ತವ್ಯಸ್ತ ಆಗಿತ್ತು. ಆದ್ರೆ ಮತ್ತೆ ಕಲ್ಯಾಣ ಆ ಎಲ್ಲ ದೋಷಗಳನ್ನ ಸರಿಪಡಿಸಿಕೊಂಡಿದೆ. ರಂಗ ಪ್ರಯೋಗಗಳನ್ನ ತಾವು ಪ್ರಯತ್ನಿಸಬಹುದು ಅನ್ನೋದನ್ನ ಒಂದು ಸಲಹೆ ಕೊಟ್ಟು, ಅವ್ರ ಪ್ರಶ್ನೆ 12ನೇ ಶತಮಾನದ ಶಿವಶರಣರಲ್ಲಿ ಎಲ್ಲಾ ಸಮುದಾಯದವರು ಇದ್ದಾರೆ, ಆದ್ರೆ ಮುಸ್ಲಿಂ ಕ್ರೈಸ್ತ ಸಮುದಾಯದವರ ಹೆಸರನ್ನ ಎಲ್ಲೂ ಕೇಳಿಲ್ಲ ಅಥವಾ ನಮಗೆ ತಿಳಿದಿರ್ಲಿಕ್ಕಿಲ್ಲ, ದಯವಿಟ್ಟು ತಿಳಿಸಿ ಅಂತ. 12ನೇ ಶತಮಾನದಲ್ಲಿ ಕ್ರೈಸ್ತ ಮತೀಯರು ಯಾರಾದ್ರೂ ಬಂದು ಈ ಧರ್ಮದಲ್ಲಿ ಭಾಗವಹಿಸಿದ್ರು ಹೇಗೋ ಗೊತ್ತಿಲ್ಲ. ಆದ್ರೆ ಮುಸಲ್ಮಾನ್ ಬಂಧುವರು ಬಂದಿದ್ದಾರೆ. ಅಫ್ಘಾನಿಸ್ತಾನದಿಂದ ಮುರುಳಶಂಕರ ದೇವ ಅಂತ ಬರ್ತಾರೆ.
ಅವರು ಮುಸ್ಲಿಮರು. ಅದು ಬಹಳ ದೂರದಿಂದ ಅಂದ್ರೆ ಅಫ್ಘಾನಿಸ್ತಾನದಿಂದ ಬಂದಿದ್ದಾರೆ. ಅಲ್ಲಿಯವರೆಗೂ ಕೂಡ ನಮ್ಮ ತತ್ವಗಳು ಹೋಗಿತ್ತು ಅಂತ ಅನ್ನೋದಕ್ಕೆ ಅವರು ಸಾಕ್ಷಿ. ಇನ್ನು ಕೊನೆಯ ಪ್ರಶ್ನೆ ಪರಮೇಶ್ವರಯ್ಯ ಅಂತ ಕೇಳಿದರೆ, ಮತ್ತೆ ಕಲ್ಯಾಣ ಅಂದ್ರೆ ಎಲ್ಲರೂ ಒಳಗೊಳ್ಳುವಿಕೆ ಅಂತ ನಾನು ಭಾವಿಸಿದ್ದೇನೆ. ಆದ್ರೆ ಮತ್ತೆ ಕಲ್ಯಾಣ ಕಾರ್ಯಕ್ರಮದ ಮೂಲಕ ಬಸವಾದಿ ಶಿವಶರಣರ ವಿಚಾರಗಳು ಮಾತ್ರ ಚರ್ಚೆ ನಡೀತಾ ಇದೆ. ಅದರಿಂದ ಪ್ರಭಾವಿತರಾದವ್ರ ಬಗ್ಗೆ ವೇದಿಕೆಯಲ್ಲಿ ಚರ್ಚೆಗಳು ನಡೀತಾ ಇವೆ. ನಮ್ಮ ಮಠದ ಮೂಲ ಪುರುಷ ಮರಳಸಿದ್ದರ ವಿಚಾರಗಳನ್ನು ಯಾಕೆ ನೀವು ಇದ್ರಲ್ಲಿ ಹೇಳ್ತಾ ಇಲ್ಲ ಅಂತ ಅವ್ರು ಕೇಳಿದ್ದಾರೆ. ನಾವು ಪ್ರತಿಯೊಂದು ದಿವಸಕ್ಕೂ ಒಂದೊಂದು ವಿಷಯಗಳನ್ನ ಪ್ರಧಾನವಾಗಿ ಇಟ್ಕೊಂಡಿದ್ದೇವೆ. ಅಂತ ಸಂದರ್ಭದಲ್ಲಿ ಮರಳಸಿದ್ದರ ಆಲೋಚನೆಗಳು ಕೂಡ ಬರ್ತವೆ. ಮರಳಸಿದ್ಧರು ಬೇರೆ ಅಲ್ಲ, ಬಸವಾದಿ ಶಿವಶರಣರ ವಿಚಾರಗಳು ಬೇರೆ ಅಲ್ಲ. ನಮ್ಮ ಹಿರಿಯ ಗುರುಗಳು ಪದೇ ಪದೇ ಒಂದು ಮಾತನ್ನ ಹೇಳ್ತಾ ಇದ್ರು, ಬಸವಾದಿ ಶಿವಶರಣರು ಹೇಳಿದಂತಹ ಮಾತುಗಳನ್ನ ಆಚರಣೆಯಲ್ಲಿ ತಂದಂತವರು ಮರಳಸಿದ್ಧರು ಅಂತ. ಅವರಿಬ್ರು ಕೂಡ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ ಜಯ ಗೀತೆ ಹಾಡಿ ಜನರೆಲ್ಲ ಕೂಡಿ ಶರಣರ ಹಾಡಿ ಪಾಡಿ ಶರಣರ ಹಾಡಿ ಪಾಡಿ. ಭಕ್ತಿಯ ಭಂಡಾರಿ ಬಸವಣ್ಣನಿದ್ದ ಕನ್ನಡದ ಪುಣ್ಯನಾಡು. ಭಕ್ತಿಯ ಭಂಡಾರಿ ಬಸವಣ್ಣನಿದ್ದ ಕನ್ನಡದ ಪುಣ್ಯನಾಡು. ವೈರಾಗಿ ನಿಧಿಯಂಕ ಅಲ್ಲಮ ಪ್ರಭು, ವೈರಾಗಿ ನಿಧಿಯಂಕ ಅಲ್ಲಮ ಪ್ರಭು ಮೆರೆದಂತ ಕಲ್ಯಾಣ ನಾಡು, ಮೆರೆದಂತ ಕಲ್ಯಾಣ ನಾಡು. ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಕಲ್ಯಾಣಕ್ಕೆ ಜಯ ಹೇ ಮಡಿವಾಳ ಮಾಚಯ್ಯ ಸಮಗರ ಹರಳಯ್ಯ ಶರಣರು ಮೆರೆದಂತ ನಾಡು. ಮಡಿವಾಳ ಮಾಚಯ್ಯ ಸಮಗರ ಹರಳಯ್ಯ ಶರಣರು ಮೆರೆದಂತ ನಾಡು. ಡೋಹರ ಕಕ್ಕಯ್ಯ ಮಾರಾದ
ಮತ್ತೆ ಕಲ್ಯಾಣದ ಸಂದೇಶ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ ಮತ್ತೆ ಕಲ್ಯಾಣದ ಸಂದೇಶ